ಇವತ್ತು ನಮ್ಮೊಂದಿಗೆ ಶ್ರೀಯುತ ಗಿರಿಜಾಶಂಕರ್ ಸರ್ ಅವರು. ಹುಟ್ಟಿದ್ದು ನಂಜನಗೂಡಿನಲ್ಲಿ, ಬೆಳೆದಿದ್ದು ಚಿಕ್ಕಮಗಳೂರಿನಲ್ಲೇ ಬೆಳೆದು. ನಮ್ಮ ತಂದೆ ಕಾಫಿ ತೋಟದಲ್ಲಿ ರೈಟರ್ ಆಗಿದ್ರು. ಮೊದಲಿಂದನೂ ಕೂಡ ನನಗೊಂದು ಸ್ವಲ್ಪ ಓದೋ ಹವ್ಯಾಸ. ನಮ್ಮ ಮನೆ ಪಕ್ಕನೇ ಜನಮಿತ್ರ ಪ್ರೆಸ್ ಇತ್ತು. ಒಂದ್ಸಲ ನಮ್ಮ ಕಾಲೇಜಿನ ಸಮಸ್ಯೆಗಳ ಬಗ್ಗೆ ಯಾಕೆ ಬರೀಬಾರ್ದು ಅನ್ನಿಸ್ತು ನನಗೆ. ಒಂದು 4 ತಿಂಗಳು ಎಮರ್ಜೆನ್ಸಿ ಜೈಲ್ಗೆ ಹೋಗ್ಬೇಕಾಯ್ತು. ಹಾಗಾಗಿ ನಮ್ಗೆ 7 ಜನ ಅರೆಸ್ಟ್ ಮಾಡಿದ್ರು. 4 ತಿಂಗಳು ಜೈಲಲ್ಲಿದ್ದೆ. ಕೊನೆಗೆ ನಂದಿ ಪತ್ರಿಕೆ 1983ರಲ್ಲಿ ಜನಮಿತ್ರನ ಕರುಣಾಮೂರ್ತಿಯವರು ನನಗೆ ಕೊಟ್ಟರು. ಜನಮಿತ್ರ ನನ್ನನ್ನು ಬೆಳೆಸಿದ್ರು ಮತ್ತು ಚಿಕ್ಕಮಗಳೂರು ಜನ ನನ್ನನ್ನು ಬೆಳೆಸಿದ್ರು. ಸರ್, ಇವತ್ತಿನ ದಿನಮಾನದಲ್ಲಿ ಮಾಧ್ಯಮಗಳು ಪತ್ರಿಕೆ ಸೇರಿಸಿ ಜನಪರವಾಗಿ ಕೆಲಸ ಮಾಡ್ತಿದ್ಯೋ ಅಥವಾ ಮಾಧ್ಯಮಗಳು ಒಂದು ಕಡೆ ವಾಲಿ ಅಂದ್ರೆ ಆಡಳಿತ ಪಕ್ಷಕ್ಕೋ ಅಥವಾ ರಾಜಕೀಯ ಬೆಂಬಲಕ್ಕೋ ಕೈ? ನಂಗೆ ನೋಡಿ, ಇಡೀ ಪತ್ರಿಕೋದ್ಯಮ ನೋಡಿದಾಗ ಇವತ್ತು ಮೊದಲೇನಾಗ್ತಿತ್ತು ಅಂತಂದ್ರೆ ಎಡಿಟೋರಿಯಲ್ ಪ್ಲೇಸ್ ವಾಸ್ ಪ್ಲೇಯಿಂಗ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಮೊದಲು ಒಂದು ಪತ್ರಿಕೆಯಲ್ಲಿ ಒಬ್ಬ ಎಡಿಟ್ರು ಅವನ ಇದರಲ್ಲಿ ಸಾಮರ್ಥ್ಯದಿಂದನೇ ಪತ್ರಿಕೆ ನಡೆಯುತ್ತೆ ಅಂತ ಹೇಳ್ತಿದ್ರು. ಈಗ ನಾವು ಪ್ರಜಾವಾಣಿಯಲ್ಲಿ ಇದರೊಳಗೆ ಎಲ್ಲ ನೋಡಿದ್ದೀವಲ್ಲ, ಅದರಲ್ಲಿ ಈಗ TSR ಇಂಥವರೆಲ್ಲ ಇದ್ರು, ಖಾದ್ರಿ ಶಾಮಣ್ಣ ಇದ್ರು, ಇಂಥವರೆಲ್ಲ ದೊಡ್ಡ ದೊಡ್ಡ ಪತ್ರಿಕೋದ್ಯೋಗಿಗಳಿದ್ರಲ್ಲ ಅದರೊಳಗೆ. ಹಾಗೆ ನಮ್ಮ ಜಿಲ್ಲಾ ಪತ್ರಿಕೆಗಳಲ್ಲೂ ನಮ್ಮ ಕರುಣಾಮೂರ್ತಿಗಳು ಇವರೆಲ್ಲ ಇದ್ರಲ್ಲ. ಈ ಥರ ಪತ್ರಿಕೆಗಳಲ್ಲಿ ಇಲ್ಲ ಅಂತಲ್ಲ, ಒಳ್ಳೆಯವರು ಇದ್ರು. ಅವ್ರು ಹೇಳ್ದಂಗೆ ಪತ್ರಿಕೆಯಲ್ಲಿ ಸುದ್ದಿಗಳು ಬರ್ತಿತ್ತು. ಅದರ ನಂತರದಲ್ಲಿ ಏನಾಯ್ತು ಅಂದ್ರೆ ಅದು ಎಡಿಟೋರಿಯಲ್ ಹೋಗ್ಬಿಟ್ಟು ಪ್ರೊಪ್ರಟೋರಿಯಲ್ ಆಯಿತು. ಪ್ರೊಪ್ರೈಟ್ರಿಗಳೇ ಅದರ ಎಡಿಟರ್ ಆಗಕ್ಕೆ ಶುರುವಾದರು. ಅವಾಗ ಏನಾಯ್ತು ಅಂದ್ರೆ ಒಂದು ಸ್ವಲ್ಪ ಮಟ್ಟಿಗೆ ಪತ್ರಿಕೆ ಹಿತಾಸಕ್ತಿಗೆ ಹೆಚ್ಚು ಒತ್ತು ಕೊಡಕ್ಕೆ ಶುರು ಮಾಡೋದ್ರಲ್ಲಿ. ಆ ನಂತರದಲ್ಲಿ ಈಗೇನಾಗಿದೆ ಅಂದ್ರೆ ಅಡ್ವರ್ಟೈಸ್ಮೆಂಟ್ಗೆ ಒತ್ತು ಕೊಡೋದು ಜಾಸ್ತಿ ಆಗ್ಬಿಟ್ಟಿದೆ. ಈಗ ನೋಡಿ, ಮೊದಲು ನಮ್ಗೆ ಅಡ್ವರ್ಟೈಸರ್ಸ್ ಕೊಡ್ತಿದ್ರು, ನಾವು ನ್ಯೂಸ್ ಮಾಡ್ತಿದ್ವಿ, ಅದನ್ನ ಹಾಕ್ತಾ ಇದ್ವಿ, ಇದು ಮಾಡ್ತಿದ್ರು. ಆದ್ರೆ ಈಗ ಅಡ್ವರ್ಟೈಸಿಂಗ್ ಬರೋರು ಫೋನ್ ಮಾಡ್ತಾರೆ, ನೋಡಿ ನಾಳೆ ದಿವಸ ನಮ್ಮ ಇದರಲ್ಲೊಂದು ಆಭರಣದ ಬಿಡುಗಡೆ ಇದೆ, ನಿಮ್ಮಲ್ಲಿ ಯಾರು ಒಳ್ಳೆ ರಿಪೋರ್ಟರ್ ಕಳಿಸಿ, ನಮ್ದೊಂದು ಒಳ್ಳೆ ಸುದ್ದಿ ಆಗಬೇಕು. ಯಾಕೆಂದ್ರೆ ಅವನೊಂದು 10-15 ಸಾವಿರ ರೂಪಾಯಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾನೆ. ನಾವು ಕಳಿಸಿದ್ ನೋಡಿ, ಅದು ಫ್ರಂಟ್ ಪೇಜಲ್ಲಿ ಹೀಗೆ ಬರಬೇಕು ಇಂಥ ಕಡೆಗೆ ಅಂತ ಹೇಳ್ತಾರೆ. ಅದು ಈಗ ನಮ್ಮ ಪೇಪರು ಅಂತಲೇ ಅಲ್ಲ, ಸ್ಟೇಟ್ ಪೇಪರ್ನವ್ರಿಗೂ ಹಾಗೆ ಆಗಿದೆ. ಹಾಗಾಗಿ ಈಗ ಸ್ಟೇಟ್ ಪೇಪರಲ್ಲಿ ಮೇಲ್ಗಡೆ ಕೆಳಗಡೆ ಎಲ್ಲ ಮೊದಲೇನಾಗ್ತಿತ್ತು, ಕಾರ್ನರಲ್ಲಿ ಒಂದು ಸುದ್ದಿ ಬರೋದು, ಇಲ್ದಾರ ಅರ್ಧ ಪೇಜ್ ಒಂದು ಸುದ್ದಿ ಬರೋದು ಬಿಟ್ರೆ ಮೇಲ್ಗಡೆ ಎಲ್ಲೂ ಬರ್ತಿತ್ತಿಲ್ಲ. 2 ಪನಲ್ಗಳಿದೆಯಲ್ಲ ಅದ್ರಲ್ಲಿ ಬಿಟ್ರೆ ಎಲ್ಲೂ ಬರ್ತಿರ್ಲಿಲ್ಲ. ಯಾರು ಇವತ್ತು ಹಾಗಿಲ್ಲ, ಬೇರೆ ಬೇರೆ ಥರ ಆಗಿದೆ. ಅವ್ರು ಹೇಳ್ದಂಗೆ ನಾವು ಹಾಕ್ಬೇಕಾಗಿದೆ. ಆಮೇಲೆ ಅಕಸ್ಮಾತ್ ಅವ್ರಿಗೆ ವಿರೋಧವಾದ ಯಾವ್ದಾದ್ರು ಸುದ್ದಿ ಬಂದರೆ ಅವ್ರು ಅಡ್ವರ್ಟೈಸ್ಮೆಂಟ್ ಕೊಡೋದೇ ನಿಲ್ಲಿಸ್ತಾರೆ. ಈ ಥರ ಎಲ್ಲ ಇದೆ. ಹಾಗಾಗಿ ಪತ್ರಿಕೆಗಳು ಇವತ್ತೂ ಕೂಡ ಒಳ್ಳೆ ಸುದ್ದಿಗಳನ್ನು ತರ್ತಿಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಇದ್ರ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ನಮ್ಮನ್ನು ಯಾವುದೋ ಒಂದು ಶಕ್ತಿ ನಮ್ಮನ್ನು ಒಂದು ಚೂರು ನಮ್ಮ ಪೆನ್ನನ್ನು ಮಂಡು ಮಾಡಕ್ಕೆ ಹೋಗ್ತಿದೆಯೇನೋ ಅಂತ ಅನಿಸುತ್ತೆ. ಆಮೇಲೆ ಎರಡನೇದಾಗಿ ಅನೇಕ ಸಲದಲ್ಲಿ ಪತ್ರಿಕೆಗಳಲ್ಲಿ ಒಂದು ರೀತಿ ಹಿಂದಿನ ಅಷ್ಟು ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಬರ್ತಾ ಇಲ್ಲ. ತನಿಖಾ ವರದಿಗಳು ತುಂಬ ಕಡಿಮೆ ಆಗಿದೆ. ಎಲ್ಲ ಅಲ್ಲಿ ಇಲ್ಲಿ ಒಂದು ಬರ್ತಾನೇ ಇಲ್ಲ ಅಂತ ಹೇಳಲ್ಲ ನಾನು, ಆದರೆ ಇನ್ನೂ ಚೆನ್ನಾಗಿ ಬರ್ಬೋದು ಮಾಡಿ. ಅನೇಕ ಇವು ಬೇರೆ ಬೇರೆ ಥರದಲ್ಲಿ ಬರ್ತಾ ಇದೆ ಹೊರಗಡೆಗೆ. ಪತ್ರಿಕೆಯಿಂದಾನೇ ಬಂತು ಅಂತ ಒಂದು ಕಾಲದಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ ಇದರೊಳಗೆಲ್ಲ ಎಂತೆಂಥದ್ದು ಬಂತು. ಆ ಥರ ಎಲ್ಲ ಪತ್ರಿಕೆಗಳಲ್ಲಿ ಒಳ್ಳೊಳ್ಳೆ ಸುದ್ದಿಗಳು ಬಂದು ಸರ್ಕಾರನೇ ಅಲ್ಲಾಡೋ ಹಾಗಿತ್ತು. ಪ್ರಜಾವಾಣಿಯಲ್ಲಿ ಬಂದ ಪತ್ರಿಕೆಗಳಲ್ಲಿ ಸರ್ಕಾರ ಅಲ್ಲಾಡಿದೆ. ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಬಂದಂಥ ಪತ್ರಿಕೆಯಲ್ಲೂ ಸರ್ಕಾರ ಅಲ್ಲಾಡಿ ಅನೇಕ ರಾಜೀನಾಮೆ ಕೊಡೋ ಹಾಗಾಗಿತ್ತು. ಇವೆಲ್ಲ ಆಯಿತು, ಮಂತ್ರಿಗಳು ಇವೆಲ್ಲ. ಆದರೆ ಇವತ್ತು ಆ ಥರದ ಒಂದು ಒಳಹೊಕ್ಕು ಒಂದು ನೀವು ಸುದ್ದಿಯನ್ನು ತೆಗೆಯೋದು ನೋಡಿ. ನಮ್ಮಲ್ಲಿ ಬಂದಿರೋ ಸ್ಕ್ಯಾಮ್ಗಳಲ್ಲಿ ಪತ್ರಿಕೆಗಳಿಂದ ಹೊರಗೆ ಬಂದಿರೋ ಸ್ಕ್ಯಾಮ್ಗಳು ಕಡಿಮೆ, ಬಂದಿಯೇ ಇಲ್ಲ ಅಂತಲ್ಲ, ಬಂದಿದೆ, ಸ್ವಲ್ಪ ಬಿಟ್ಟಿದೆ. ಆದರೆ ಬೇರೆ ಬೇರೆ ಥರದಲ್ಲಿ ಬಂದಿರೋ ಸ್ಕ್ಯಾಮ್ಗಳು ಹೊರಗೆ ಬಂದಿರೋದೇ ಜಾಸ್ತಿ. ಅದು ನೋಡಿದಾಗ ಎಲ್ಲ ಪತ್ರಿಕೆಗಳು ಇನ್ನಷ್ಟು ನಿಷ್ಪಕ್ಷಪಾತವಾಗಿ ಮತ್ತು ಸದಾ ಒಂದು ರೀತಿ ಕಾವಲು ನಾಯಿ ಅಂತಾರಲ್ಲ, ಆ ರೀತಿ ಆ ವಾಚ್ ಡಾಗ್ಗಳಾಗೆ ವರ್ತಿಸ್ಬೇಕೇನೋ ಇನ್ನೂ ಗಂಭೀರವಾಗಿ ಅಂತ ಅನ್ಸುತ್ತೆ. ಸೊ ಚಿಕ್ಕಮಗಳೂರಿನ ರಾಜಕೀಯದಲ್ಲಿ ನೀವು ಕಂಡಂಗೆ ಇದ್ದಂಥ ಬದಲಾವಣೆಗಳೇನಿರ್ಬೋದು? ಅಲ್ಲ, ಚಿಕ್ಕಮಗಳೂರು ರಾಜಕೀಯದಲ್ಲಿ ಏನಾಗಿದೆ ಅಂತಂದರೆ, ಒಂದು ಇಲ್ಲಿ ಮೊದಲಿಂದ ರಾಜಕಾರಣಿಗಳು ಪವರ್ಫುಲ್ ರಾಜಕಾರಣಿಗಳಾಗಲಿಲ್ಲ. ಈಗ ನಮ್ಮ ಹಾಸನ ಅಥವಾ ಶಿವಮೊಗ್ಗ ಇವುಗಳನ್ನೆಲ್ಲ ಡೆವಲಪ್ಮೆಂಟ್ ನೋಡಿ, ಅಲ್ಲಿ ಯಾವ್ಯಾವ ಥರ ಯಾವುದೇ ಒಂದು ಇಲ್ಲೊಂದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದರೆ ಸೂಪರಿಂಟೆಂಡಿಂಗ್ ಇಂಜಿನಿಯರಿಂದ ಹಿಡಿದು ಚೀಫ್ ಇಂಜಿನಿಯರ್ವರೆಗೂ ಕೂಡ ಬೇರೆ ಜಿಲ್ಲೆಗಳಲ್ಲಿದ್ದಾರೆ ಹೊರತು ನಮ್ಮ ಜಿಲ್ಲೆಯಲ್ಲಿಲ್ಲ.
ಈ ರೀತಿ ಒಂದು ಇಲ್ಲಿಗೆ ಬೇಕಾ, ಈವನ್ ಇಲ್ಲಿ ಮಲೆನಾಡು ಮಾಡಿದ್ರಲ್ಲ, ಬೋರ್ಡ್ ಏನೋ ಮಾಡಿದಾರಲ್ಲ ಮಲೆನಾಡು ಇದರದ್ದು ಶಿವಮೊಗ್ಗದಲ್ಲಿ ಇದೆಯಲ್ಲ, ಅದು ಕೂಡ ಇವತ್ತಿನ ದಿವಸ ನಮ್ಗೆ ಅಲ್ಲಿಗೆ ಹೋಯ್ತು ಹೊತ್ತು ಚಿಕ್ಕಮಗಳೂರಿಗೆ ಬರಲಿಲ್ಲ. ಅಂದ್ರೆ ಅರ್ಥ ಏನೋ ಇದ್ರದ್ದು ಅಂತಂದ್ರೆ, ನಮ್ಮ ರಾಜಕಾರಣಿಗಳು ಒಂದು ಒತ್ತಾಯ ಮಾಡಿ ಇಲ್ಲಿಗೆ ಕೊಡಬೇಕು ಅಂತ ಹೇಳಿ ಒಂದು ಜೋರಾಗಿ ಗರ್ಜಿಸುವಂತಹ ಮನೋಭಾವದವ್ರು ಇಲ್ಲ, ಹಿಂದಿನಿಂದನೂ ಇರಲಿಲ್ಲ. ಇತ್ತೀಚೆಗೆ ಒಂದು ಸ್ವಲ್ಪ ಈ ಯಂಗ್ಸ್ಟರ್ಸ್ ಎಲ್ಲ ಬಂದ ಮೇಲೆ ಒಂಚೂರು, ಈಗ ನಮ್ಮಲ್ಲಿ ಮೆಡಿಕಲ್ ಕಾಲೇಜ್ ಇದಾಯ್ತು, ಒಂದು ಆ ಥರ ಆಗ್ತಾ ಇದೆ, ರೈಲ್ವೆ ಲೈನ್ ಬರಕ್ಕೆ ಶುರುವಾಯಿತು, ಈ ಥರ ಕೆಲವು ಇತ್ತೀಚೆಗೆ ಬಂದಿರೋರು ಇದ್ದಾರೆ. ಹಿಂದಿನಲ್ಲಿ ಏನಾಗೋದು, ನಮ್ಮ ಶಾಸಕರುಗಳು ಶಾಸನ ಸಭೆಯಲ್ಲಿ ಅಥವಾ ನಮ್ಮ ಸಂಸದರು ಇದರಲ್ಲಿ ಪಾರ್ಲಿಮೆಂಟಲ್ಲಿ ಮಾತಾಡ್ತಿದ್ದಂಥದ್ದೇ ಕಡಿಮೆ, ತುಂಬ ಕಡಿಮೆ ಮಾತಾಡ್ತಿದ್ದು. ಏನಿದ್ರು ಬರದೇನಾದ್ರು ಕೊಡೋರು ಅದಕ್ಕೊಂದು ಉತ್ತರ ಬರೋದು. ಆದರೆ ಈಗ ಮಾತಾಡುವಂಥದ್ದು ಸ್ವಲ್ಪ ಶುರುವಾಗಿದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಆದ್ರೂ ಆ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದ್ರೆ ಆ ಜಿಲ್ಲೆಗಳು ತಗೊಳ್ಳೋಷ್ಟು ಸವಲತ್ತುಗಳನ್ನು, ಆ ಜಿಲ್ಲೆಗಳು ತಗೊಳ್ಳೋಷ್ಟು ಬೀರೋಷ್ಟು ಪ್ರಭಾವವನ್ನು ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಆಗಿದೆ ಅಂತ ನಂಗೆ ಅನ್ನಿಸ್ತಾ ಇಲ್ಲ. ಅದು ಆಗಬೇಕು. ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಜಿಲ್ಲೆಗೆ ಒಂದು ಇದನ್ನು ಕೊಡಬೇಕು. ಇಲ್ಲಿ ನೋಡಿ, ನಾವು ಎಲ್ಲದಕ್ಕೂ ಶಿವಮೊಗ್ಗಕ್ಕೆ ಹೋಗ್ಬೇಕು, ಇಲ್ಲದ್ರೆ ಹಾಸನ್ಗೆ ಹೋಗ್ಬೇಕು, ಎಲ್ಲದಕ್ಕೂ. ಇದೊಂದು ಈವನ್ ಒಂದು ಟ್ರೇಡ್ ಸೆಂಟರ್ ಆಗು ಇದು ಪರಿವರ್ತನೆ ಆಗಲಿಲ್ಲ. ಟ್ರೈನ್ ಹಾಕಿದ್ದಾರೆ, ಆ ಟ್ರೈನು ನೀವು ಬೆಂಗಳೂರಿಗೆ ಅದ್ರಲ್ಲಿ ಹೋಗೋ ಬದಲೇ ಆರಾಮಾಗಿ ಬಸ್ಸಲ್ಲಿ ಹೋಗೋದು ಒಳ್ಳೇದು. ಬೆಳಗ್ಗೆ 7 ಗಂಟೆಗೆ ಕೂತ್ರೆ ಅಲ್ಲಿಗೆ 2 ಗಂಟೆಗೆ ತಲುಪ್ತೀವಿ. ಆ ಟ್ರೈನೊಂದು ಉಪಯೋಗ ಇಲ್ಲ. ಅದು ಆ ಟ್ರೈನ್ ಒಳಗಡೆ ಹೋಗಿ ಕೂತ್ಕೊಂಡ್ರೆ ಅಷ್ಟು ಕೆಟ್ಟ ಬೋಗಿಗಳಿದೆ, ಅದು ಕ್ಲೀನ್ ಇರಲ್ಲ. ಏನು ನಾನು ಹೇಳಿದ್ವಿ ಒಂದ್ಸಲ ಇವ್ರಿಗೂ MP ಗಳಿಗೂ, ಸರಿ ಮಾಡಿಸಿ ಅದನ್ನು ಒಳ್ಳೇದು ಹಾಕಿಸಿ ಅಂತೇಳಿ. ಅಂದರೆ ಇದು ಚಿಕ್ಕಮಗಳೂರಿನ ರಾಜಕಾರಣಿಗಳು ಆ ರೀತಿಯಲ್ಲಿ ಬಲವಾಗಿ ಹೋಗಿ ಗುದ್ದಿ ಚೀಫ್ ಮಿನಿಸ್ಟರ್ಗೆ ಬಂದ ತಕ್ಷಣ ಮಾಡಪ್ಪ ಅವ್ರದ್ದೊಂದು ಅಂತ ಹೇಳೋವಂಥ ಇದು ಇಲ್ಲ. ನೀವು ನೋಡಿ, ಬೇಕಾದ್ರೆ ನೀವು ತುಮಕೂರು ನೋಡಿ, ಶಿವಮೊಗ್ಗ ನೋಡಿ, ಹಾಸನ್ ನೋಡಿ, ಸುತ್ತಮುತ್ತ ಜಿಲ್ಲೆಗಳನ್ನೇ ಮಂಗಳೂರು ನೋಡಿ, ಎಲ್ಲವನ್ನು ತರುವಂಥ ಕೆಪಾಸಿಟಿ ಇದೆ ಅವ್ರಿಗೆ. ಇಲ್ಲಿ ಯಾಕೆ ಆಗ್ತಾ ಇಲ್ಲ ಅದು? ಇಲ್ಲಿ ಯಾಕೆ ಹೊಸದೇನು ಬರ್ತಾ ಇಲ್ಲ? ಎಲ್ಲೋ ಒಂದೊಂದು ಚೂರು ಟ್ರಿಕ್ಲಿಂಗ್ ಅಂತಾರಲ್ಲ, ಒಂಥರ ತೊಟ್ಟು ಬೀಳುತ್ತಲ್ಲ, ಹಾಗೆ ಇಲ್ಲಿ ಆಗ್ತಾ ಇದೆ. ಇದೆಲ್ಲ ನೋಡಿದಾಗ ನಮ್ಮ ರಾಜಕಾರಣಿಗಳು ಇನ್ನಷ್ಟು ಪ್ರಬಲರಾಗಬೇಕು, ಶಕ್ತಿಯುತರಾಗಬೇಕು, ಪ್ರಶ್ನೆ ಮಾಡೋ ಮನೋಭಾವಗಳು ಬರಬೇಕು, ಜನಪರವಾಗಿ ಇನ್ನು ಯೋಚನೆ ಮಾಡಬೇಕು, ಒಟ್ಟಾಗಿ ಹೋರಾಡಬೇಕು. ಅವ್ರ ಪಕ್ಷ ಯಾವ್ದಾರೋ ಆಗಲಿ. ಮಂಗಳೂರಿನಲ್ಲಿ ನೋಡಿ ಅದಿದೆ. ಮಂಗಳೂರಿನಲ್ಲಿ ಕಿನ್ನಿಗೋಳಿ ಹತ್ರಕ್ಕೆ ಒಂದು ರಸ್ತೆ ಬರುತ್ತೆ, ಅದು ದೊಡ್ಡದು ಅಂದರೆ ಮಂಗಳೂರಿನಲ್ಲಿರೋನು ಅಲ್ಲಿಗೆ ಯಾಕೆ ಕೊಡ್ತೀರಿ, ನಂಗೂ ಕೊಡಿ ಅಂತ ಕೇಳಲ್ಲ ಅವನು. ಅಲ್ಲಿಗೆ ಕೊಟ್ಬಿಡಿ, ಆದ್ಮೇಲೆ ನಂಗೂ ಕೊಡಿ ಅಂತ ಕೇಳ್ತಾನೆ. ಇಲ್ಲಿ ಹಾಗಲ್ಲ, ಏನು ಅವ್ರಿಗೆ ಕೊಡ್ತೀವಿ ಮಲೆನಾಡಿನವ್ರಿಗೆ, ನಮ್ಮ ತರೀಕೆರೆ ಇದು ಬಯಲುಸೀಮೆ ಏನಾಗಿದೆ ಅಂತ ಬಯಲುಸೀಮೆ ಕೊಟ್ರೆ ಇಲ್ಲಿಯವ್ರು ಕೇಳೋದು. ಹೀಗೆ ಡಿವೈಡ್ ಆಗ್ತಾರೆ ಹೊರತು ಇವರು ಒಟ್ಟಾಗಲ್ಲ. ಅವ್ರೇನಾಗ್ತಾರೆ, ಬರೋದು ಬರಲಿ ಸೌಲಭ್ಯ, ಒಟ್ಟಾಗಿ ಕೇಳ್ಬಿಡೋಣ, ಆಮೇಲೆ ಇನ್ನೂ ಅದನ್ನು ಮತ್ತೆ ತಗೊಳ್ಳೋಣ ಅಂತಾರೆ. ಈ ಒಂದು ಆಲೋಚನೆ ನಮ್ಮಲ್ಲಿಲ್ಲ. ಸರ್, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಲ್ಲಾ ರಂಗದಲ್ಲಿ ಇರ್ತಕ್ಕಂಥ ಸಾಧಕರನ್ನ ನಿಮ್ಮ ಕಾಲದಲ್ಲಿ ಹೇಗೆ ಗುರುತಿಸ್ತಿದ್ರಿ? ಇವತ್ತಿನ ಕಾಲದಲ್ಲಿ ಅವ್ರನ್ನ ಗುರುತಿಸ್ತೀಯೋ ಇಲ್ವೋ ಅನ್ನತಕ್ಕಂಥ ಒಂದು ಪ್ರಶ್ನೆಗೆ. ಅಲ್ಲ, ಸಾಧಕರನ್ನ ಗುರುತಿಸಿದೆ. ತುಂಬಾ ಜನಕ್ಕೆ ರಾಜ್ಯ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿಗಳು ಬಂದಿದೆ. ಈಗ ವೈದ್ವರಮ್ಮ ಬಸಗೌಡ್ರಿಗೆ ಬಂತು, ಹಾಗೆ ನಮ್ಮ ಕೃಷ್ಣಗೌಡ್ರಿಗೆ ಬಂದಿದೆ. ಆಮೇಲೆ ಯಾರೋ ಒಬ್ರು ನಮ್ಮ ಶಿಲ್ಪಿ ಇದೆಲ್ಲ ಮಾಡ್ತಾರಲ್ಲ ಅಂತ ಆಚಾರ್ಯರು, ಅವ್ರಿಗೆ ಬಂದಿದೆ. ಆ ಥರ ಬಂದಿಲ್ಲ ಅಂತಿಲ್ಲ, ಬಂದಿದೆ, ಗುರುತಿಸಿದೆ. ಆದರೆ ಒಂದು ಏನಾಗ್ತಾ ಇದೆ ಅಂತಂದರೆ, ಇನ್ನಷ್ಟು ಜನಕ್ಕೆ ಕೊಡ್ಬೋದು. ಇಲ್ಲಿ ತುಂಬ ಪ್ರತಿಭೆಗಳಿವೆ, ಇಲ್ಲ ಅಂತ ಹೇಳೋದಿಲ್ಲ. ಅವ್ರುಗಳನ್ನ ಈಗ ರವಿ ಇದಾದಾಗ, ಕಲ್ಚರಲ್ ಮಿನಿಸ್ಟರ್ ಆದಾಗ ಒಟ್ಟಿಗೆ 3 ಪ್ರಶಸ್ತಿಗಳು ಬಂತು ಲೇಡೀಸ್ಗೆ, ಇವ್ರಿಗೆ ಎಲ್ಲ ಸೇರಿ 2-3 ಜನಕ್ಕೆ ಒಟ್ಟಿಗೆ ಪ್ರಶಸ್ತಿಗಳು ಬಂತು. ಬಂದಿಲ್ಲ ಅಂತ ಹೇಳಲ್ಲ. ಆ ಥರ ಪ್ರಶಸ್ತಿಗಳು ಬರಬೇಕು ಅಂತಂದಾಗ ನಾವು ಮುಂಚೆನೆ ಏನಂದರೆ, ಈಗ ಒಂದು ಪ್ರಶಸ್ತಿಲಿ ಯಾವಾಗಲೂ ಹೋಗಿ ಅರ್ಜಿ ಕೊಟ್ಟು ನಂಗೆ ಕೊಡಿ ಅಂತ ಕೇಳೋದಿದೆಯಲ್ಲ, ಅದರಂಥ ಅವಮಾನಕರವಾದ ಸಂಗತಿ ಯಾವುದೂ ಇಲ್ಲ. ಅವ್ರನ್ನ ಆಯ್ಕೆ ಮಾಡಬೇಕಾದ್ರೆ ಜನಪ್ರತಿನಿಧಿ ಯೋಚನೆ ಮಾಡಬೇಕು, ಹಾಗೆ ಅಧಿಕಾರಿಗಳು ಯೋಚನೆ ಮಾಡಬೇಕು. ಯಾರು ಇವ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರದ್ದು ಮುಂಚೆನೆ ಗುರುತಿಸ್ಕೊಂಡು ಅವ್ರಿಗೆ ಇವರು ಶಿಫಾರಸು ಮಾಡಬೇಕು. ಆಮೇಲೆ ಅವ್ರ ಹತ್ರ ಕೇಳಬೇಕು, ನೀವೊಂದು ಇದು ನಿಮ್ಮ ಪರಿಚಯ ಇದು ಎಲ್ಲ ಕೊಡಿ ಹೀಗೆ ಅಂತ ಹೇಳಬೇಕು. ಆ ರೀತಿಯಲ್ಲಿ ಗುರುತಿಸ್ಬೇಕು. ಇನ್ನೂ ಗುರುತಿಸೋ ಕೆಲಸ ಆಗಬೇಕು. ಇಷ್ಟ ಆಗಿದೆ ಅಂತ ನಾನು ಹೇಳಲ್ಲ. ಮಲೆನಾಡು ಭಾಗದಲ್ಲಿ ತುಂಬ ಜನ ಒಳ್ಳೊಳ್ಳೆಯವರಿದ್ದಾರೆ. ಹಾಗೆ ಜಾನಪದ ಇದರೊಳಗೆ ನಮ್ಮಲ್ಲಿ ಬಯಲುಸೀಮೆಯಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಬೇರೆ ಬೇರೆ ಥರ ಕೆಲಸ ಮಾಡ್ತಿರೋರು ಇದ್ದಾರೆ. ಈವರೆಗೂ ನೋಡಿ, ಇಲ್ಲಿಗೆ ಪದ್ಮಶ್ರೀ ಆಗಲಿ ಪದ್ಮಭೂಷಣ ಆಗಲಿ ಪ್ರಶಸ್ತಿ ಇವ್ರು ಬಿಟ್ಟರೆ, ನಮ್ಮ ಡ್ಯಾನ್ಸಿಂಗ್ ಇವರು ವೆಂಕಟಲಕ್ಷ್ಮ ಅವ್ರು ಬಿಟ್ಟರೆ ಇನ್ನು ಯಾರಿಗೂ ಬರಲಿಲ್ಲ. ಇನ್ನು ಬಂದಿದ್ದು ಶೃಂಗೇರಿ ಮಠದವ್ರಿಗೆ ಬಂದಿದ್ದು ಬೇರೆ ರೀತಿ, ಯಾವಾಗ ಗೌರಿಶಂಕರ್ಗೆ ಬಂದಿದ್ದು ಪದ್ಮಶ್ರೀ ಬೇರೆ ರೀತಿ. ಅವ್ರು ಬಿಟ್ಟರೆ ಇನ್ನಿಲ್ಲಿ ಪದ್ಮಶ್ರೀ ಬಂದಂಥವ್ರು ಯಾರಿದ್ದಾರೆ ಇನ್ನಿಲ್ಲಿ ಆ ಥರದಲ್ಲಿ? ಇಲ್ಲೂ ಹಾಗಾದ್ರೆ ಪದ್ಮಶ್ರೀ ಬರೋಕ್ಕೆ ಕೆಲಸ ಮಾಡಿದವರೇ ಇಲ್ವಾ? ಅದನ್ನು ಹುಡುಕ್ತೀವ ನಾವು? ಆ ಥರದ್ದು ಏನು ಹುಡುಕ್ತಾ ಇಲ್ಲ. ಹಾಗಾಗಿ ಆಗಿನ ಕಾಲದಲ್ಲಿ ಏನಿತ್ತು ಅಂದರೆ, ಅಟ್ಲೀಸ್ಟ್ ನಮ್ಮ ಪತ್ರಿಕೆಗಳಲ್ಲಿ ನಾವಾರು ಗುರುತಿಸ್ಬೇಕು. ಯಾರು ಒಬ್ರು ನಾವೇನು ಮಾಡ್ತಿದ್ದೆ ಅಂದರೆ, ಒಂದು ನಮ್ಮ ಪತ್ರಿಕೆಯಲ್ಲಿ
ಯಾರಿಗಾರು ಒಂದು ರಾಜ್ಯ ಪ್ರಶಸ್ತಿ ಅಥವಾ ರಾಜ್ಯದ ಏನೋ ಬರ್ತು ಹೋದ್ರೆ ಅವ್ರ ಮೇಷ್ಟ್ರ ಶಿಕ್ಷಕರಾಗ್ಲಿ ಏನಾರು ಆಗ್ಲಿ ಅವ್ರಿಗೆ ಏನಾರು ಮಾಡಿ ಅವ್ರ ಫೋನ್ ನಂಬರ್ ಹುಡುಕಿ, ಅವಾಗೆಲ್ಲ ಲ್ಯಾಂಡ್ಲೈನ್ ಜಾಸ್ತಿ ಇದು, ಹುಡುಕಿ ಅವ್ರನ್ನ ಇಂಟರ್ವ್ಯೂ ಮಾಡಿ ನಾವು ಒಂದು ಸುದ್ದಿ ಮಾಡ್ತಾ ಇದ್ವಿ. ಅದನ್ನು ಹಾಗೆ ಮಾಡಿ ಅವ್ರನ್ನ ತೋರಿಸ್ತಾ ಇದ್ವಿ ನಾವು. ಅನೇಕರನ್ನ ಮಾಡಿದ್ವಿ ನಾವು. ಹಾಗೆ ಬೇರೆ ಪತ್ರಿಕೆಗಳು ಮಾಡಿದಾವೆ, ಇಲ್ಲ ಅಂತಲ್ಲ. ಆದರೆ ನಮ್ಮ ಜನಪ್ರತಿನಿಧಿಗಳು ಈ ಬಗ್ಗೆ ಯೋಚನೆ ಮಾಡಬೇಕು, ಯಾರಿದ್ದಾರೆ ಏನು ಅಂತ. ನೋಡಿ, ಮೋದಿ ಅಲ್ಲಿ ಕೂತ್ಕೊಂಡು ಅಲ್ಲಿ ಯಾರೋ ಒಬ್ರು ಟ್ರೈಬಲ್ ಇವರನ್ನ ಗುರುತಿಸ್ತಾರೆ, ನಮ್ಮವ್ರಿಗೆ ಯಾಕೆ ಆಗಲ್ಲ? ಇಲ್ಲಿ ಯಾಕೆ ಗುರುತಿಸೋಕ್ಕಾಗಲ್ಲ? ಆದರೆ ಇವರು ಆ ರೀತಿ ಒಂದು ಲಿಸ್ಟನ್ನ ಮಾಡ್ಕೊಳ್ಳಲ್ಲ, ಯಾರ್ಯಾರು ಏನೇನೆಲ್ಲಿ ಮಾಡ್ತಿದ್ದಾರೆ, ಯಾವ ಥರ ಇದೆ, ಹೇಗಿದೆ ಅನ್ನೋದನ್ನ ಮಾಡ್ಕೊಳ್ಳಲ್ಲ. ಅದು ಆಗಿರೋದು. ಸೊ ಚಿಕ್ಕಮಂಗ್ಳೂರಿಗೆ ಶೂಟಿಂಗ್ ಅಂತ ತುಂಬಾ ಜನ ಬರ್ತಾರೆ ಚಿತ್ರರಂಗದವರು. ನಿಮ್ಮ ಅನುಭವ ಹೇಗಿತ್ತು? ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು, ಹಳೆ ಕಾಲದಲ್ಲ ಬರ್ತಿದ್ರು. ಅಲ್ಲ, ಈ ನೋಡಿ, ಶೂಟಿಂಗ್ ಬರೋದ್ರ ಬಗ್ಗೆ ನಂದೇನಿಲ್ಲ. ರಾಜ್ಕುಮಾರ್ ಗಂತೂ ಇದು ಬಹಳ ಪ್ರಿಯವಾದ ಸ್ಥಳ ಆಗಿತ್ತು. ಅವ್ರು ಚಿಕ್ಕಮಗಳೂರಿಗೆ ಬಂದಾಗೆಲ್ಲ ಹೇಳ್ತಾ ಇದ್ರು. ಚಿಕ್ಕಮಗಳೂರು ಅಂದ ತಕ್ಷಣನೇ ಅವ್ರು ಹೇಳೋರು, ಇಲ್ಲಿ ಬಂದಾಗ ಒಂದ್ಸಲ ನಾನೇ ಕಾರ್ಯಕ್ರಮ ನಿರೂಪಣೆ ಮಾಡಿದೆ ಇದರಲ್ಲಿ, ನಮ್ಮ ಪಾಲಿಟೆಕ್ನಿಕಲ್ ಅವ್ರದ್ದು ಹಾಡಿನ ಕಾರ್ಯಕ್ರಮದಲ್ಲಿ. ಆಗ ಅವರು ನಾವು ಚಿಕ್ಕಮಗಳೂರು ಹೀಗೆಲ್ಲ ಮಾಡಿದಾಗ ಬಹಳ ಖುಷಿಯಾಗಿ ಚಿಕ್ಕಮಗಳೂರು ಬಗ್ಗೆ ಹೇಳಿದ್ರು. ಇನ್ನೊಂದ್ಸಲ ಅವರು ಭೋಜೇಗೌಡರ ಮನೆಗೆ ಬಂದರು, ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ. ಅವಾಗ ನಾವು ಅವ್ರನ್ನ ಇಂಟರ್ವ್ಯೂ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಹೋಗಿದ್ವಿ. ಅವ್ರ ಮನೇಲಿ ತಿಂಡಿ ಆಯಿತು, ಎಲ್ಲ ಆಯಿತು. ರಾಜ್ಕುಮಾರ್ ತಿಂಡಿ ತಿಂದರು. ಕೃಷ್ಣೇಗೌಡರ ಮನೇಲೆ, ಅಣ್ಣನ ಮನೇಲೇನೋ ಉಳ್ಕೊಂಡಿದ್ರು. ಅಲ್ಲಿಂದ ಬಂದು ಪಾರ್ವತಮ್ಮನವರು ಇದ್ದರು. ಅವಾಗ ನಾನು ಅವ್ರನ್ನೊಂದು ಇಂಟರ್ವ್ಯೂ ಕೇಳಿದೆ. ಅವ್ರು ಪಾರ್ವತಮ್ಮನವ್ರು ರೇಗ್ಬಿಟ್ರು, ಏಯ್ ಬೇಡ, ಅವ್ರಿಗೆ ಇಂಟರ್ವ್ಯೂ ಎಲ್ಲ ಆಗಲ್ಲ, ಈಗ ತಿಂಡಿ ತಿನ್ಬೇಕು, ಅವ್ರಿಗೆ ಸುಸ್ತಾಗಿದೆ ಅಂದರು. ಇದು ಆಮೇಲೆ ನಾನು ಅಲ್ಲೇ ಕೂತ್ಕೊಂಡಿದ್ದು, ತಿಂಡಿ ತಿಂದು ಬೇಗ ಹೋಗಿ ಕೂತ್ಕೊಂಡು ಒಂದು ಪ್ರಶ್ನೆ ಕೇಳಿದೆ. ಸರ್, ಇಷ್ಟು ದಿವಸ ನೀವು ಬೆಳೆದಿದ್ರಿ, ನೀವು ಬೆಳ್ಳಿತೆರೆಯಲ್ಲಿ ಮಿಂಚಿದಿರಿ, ನಿಮ್ಮ ಬಗ್ಗೆ ಎಲ್ಲರಿಗೂ ಒಳ್ಳೆ ಅಭಿಪ್ರಾಯ ಇದೆ. ಇವತ್ತು ನೀವು ಒಂದು ಬರ್ತೀವಿ ಅಂದರೆ ಲಕ್ಷಾಂತರ ಜನ ಸೇರಿಬಿಡ್ತಾರೆ. ಆದರೆ ಇದೆಲ್ಲ ಹಿಂದಿನ ಶಕ್ತಿ ನಿಮ್ಮ ಪತ್ನಿ, ಅವರ ಸ್ಫೂರ್ತಿ, ಅವರ ಕೋಆಪರೇಷನ್ನು, ಅವರ ನಡವಳಿಕೆ, ಇವುಗಳೆಲ್ಲವೂ ಕೂಡ ನಿಮ್ಗೊಂದು ಸ್ಫೂರ್ತಿಯಾಗಿ ಇವತ್ತು ನೀವು ಬೆಳೀತಾ ಇದ್ದೀರಿ ಅನ್ಸುತ್ತೆ, ನೀವೇನಂತೀರಿ ಅಂದ್ವಿ. ಆಮೇಲೆ ಅರ್ಧ ಗಂಟೆ ಇಂಟರ್ವ್ಯೂ ಇವರು ಪಾರ್ವತಮ್ಮ ಮದುವೆ ಬರಲಿಲ್ಲ. ಅಂದರೆ ರಾಜ್ಕುಮಾರ್ಗೆ ಇದು ಭಾಳ ಖುಷಿಯಾದ ಸಂಗತಿ ಇತ್ತು. ಆದರೆ ಇವತ್ತೇನಾಗುತ್ತೆ, ಈ ಇಂಟರ್ವ್ಯೂಗಳು, ಇವುಗಳು, ಈ ಸಿನಿಮಾಗಳು, ಇದೆಲ್ಲ ಇದೆಯಲ್ಲ, ಆಲ್ಮೋಸ್ಟ್ ಯಾವುದೋ ಒಂದು ಇದರೊಳಗಡೆ ಕಾಡಲ್ಲಿ ಗೀಡಲ್ಲಿ ಮಾಡುವಾಗ ಪ್ರಾಣಿಗಳಿಗೆ ಅಲ್ಲಿ ಇದಾಗುತ್ತೆ, ತೊಂದರೆ ಆಗುತ್ತೆ. ಇದೆಲ್ಲ ಬೇರೆ ಬೇರೆ ಥರದಲ್ಲಾಗುತ್ತೆ. ಅಲ್ಲಿ ಕಸಗಳಿಗೆ ಮಾಡೋದಾಗುತ್ತೆ, ಇದೆಲ್ಲ ಆಗುತ್ತೆ. ಚಿಕ್ಕಮಗಳೂರು ನಿಜವಾಗ್ಲೂ ತುಂಬ ಚೆನ್ನಾಗಿರುವಂತಹ ಮಲೆನಾಡಿನ ಪ್ರದೇಶ, ಹಸಿರಿದೆ, ಹಸಿರು ಉಕ್ಕುತ್ತೆ. ಇಲ್ಲಿರುವಂತಹ ಯಾವ ಥರ ಜರ್ನಲಿಸಮ್ ಬೇಕು ನಿಮಗೆ? ಸಾಹಸ ಜರ್ನಲಿಸಮ್ ಬೇಕಾ? ಬೆಟ್ಟ ಹತ್ತು ಹೋಗ್ಬೋದು ನೀವು. ಜಲಪಾತಗಳೇನಾದ್ರು ಬೇಕಾ? ಜಲಪಾತಗಳಿವೆ ಇಲ್ಲಿ. ಪಿಲಿಗ್ರಿಮೇಜು, ಭಕ್ತಿಗೋಸ್ಕರ ಒಂದು ಟೂರಿಸಮ್ ಬೇಕಾ? ಬೇಕಾದಷ್ಟು ಇಲ್ಲಿ ಶೃಂಗೇರಿ, ಹೊರನಾಡು, ಬಾಳೆಹೊನ್ನೂರು, ಈ ಥರ ಅನೇಕ ಯಾತ್ರಾ ಸ್ಥಳಗಳಿವೆ ಇಲ್ಲಿ. ನಂತರದಲ್ಲಿ ನಿಮಗೆ ಹಸಿರೇ ನೋಡಿ ನಾನು ಆರಾಮಾಗಿ ನೋಡಬೇಕು ಅಂತಂದರೆ ನಮ್ಮ ಇದರಲ್ಲಿ ಪ್ರಾಣಿ ಪಕ್ಷಿಗಳನ್ನ ನೋಡೋ ಮುತ್ತೋಡಿ ಇದೆ. ಯಾವುದಿಲ್ಲ ಇಲ್ಲಿ. ಎಲ್ಲ ಥರದ ಮಳೆ ಜರ್ನಲಿಸಮ್, ಮಳೆನೇ ನೋಡಿ, ಮುಂಗಾರು ಮಳೆನ ಅನುಭವಿಸ್ಬೇಕು ನಾನು ಅಂತಂದರೆ ಕುದುರೆಮುಖ ಇಂಥ ಪ್ರದೇಶಗಳಿದೆ. ಅದು ಸತತವಾಗಿ ಸೋರುವಂಥದ್ದಿದೆ ಈ ವರ್ಷ ಬಿಟ್ಟು. ಅಷ್ಟು ಚೆನ್ನಾಗಿದೆ. ಹಾಗಾಗಿ ಇಲ್ಲಿ ಏನಿಲ್ಲ ಅಂತಲ್ಲ, ಇದು ಬರೋದು ಜನ ಬರಬೇಕು ಅಂತಲ್ಲ. ಆದರೆ ಆ ಒಂದು ಟೂರಿಸಮ್ ಒಂದು ವ್ಯವಸ್ಥಿತವಾಗಿರ್ಬೇಕದು. ಹಾಳ ಮಾಡಬಾರ್ದು. ನಮ್ಮ ಜನ ಇಲ್ಲಿಗೆ ಬರ್ತಿರೋದೇ ನಮ್ಮ ಹಸಿರಿಗೋಸ್ಕರ. ಹಸಿರನ್ನೇ ಹಾಳು ಮಾಡಿದ್ರೆ ಯಾರು ಬರ್ತಾರೆ? ಆ ರೀತಿ ಆಗಬೇಕು. ನಾಳೆ ಇದ್ರಲ್ಲಿ ಅನೇಕ ಸಲ ಬರ್ತಾರೆ, ನಾವು ಮುತ್ತೋಡಿನಲ್ಲಿ ಶೂಟ್ ಮಾಡ್ತೀವಿ. ಮುತ್ತೋಡಿ ಶೂಟ್ ಮಾಡೋ ಜಾಗ ಅಲ್ಲ. ಮುತ್ತೋಡಿ ಹಿಂದಿನ ಏನೋ ಇತ್ತೇನೋ, ಈಗೆಲ್ಲ ಮಾಡೋಕ್ಕಾಗಲ್ಲ. ಅಲ್ಲಿ ಪ್ರಾಣಿಗಳಿಗೆ ಡಿಸ್ಟರ್ಬ್ ಆಗುತ್ತೆ. ಆದರೆ ಬೇರೆ ಕಡೆ ಇವ್ರು ಮಾಡೋದಾದ್ರೆ ನಮ್ದೇನು ಅಭ್ಯಂತರ ಇಲ್ಲ. ತುಂಬ ಜನ ಮಾಡಿದ್ದಾರೆ, ಒಳ್ಳೊಳ್ಳೆ ಇದು. ಅದರಲ್ಲೂ ಕುದುರೆಮುಖದಲ್ಲಿ ಮತ್ತು ನಮ್ಮ ಕವಿಕಲ್ಕಂಡಿ ಇವೆಲ್ಲ ಇದೆಯಲ್ಲ, ಅಲ್ಲಿ ಎಂಥದ್ದು ಹಾಡುಗಳೆಲ್ಲ ಬಂದಿದೆ. ಅದು ಒಳ್ಳೇದೇ, ಮಾಡಬಾರ್ದು ನಾನು ಹೇಳಲ್ಲ. ಆದರೆ ಮಾಡೋಕ್ಕೊಂದು ವ್ಯವಸ್ಥೆ ಇರಬೇಕು. ಸಿಸ್ಟಮ್ಯಾಟಿಕ್ ಜರ್ನಲಿಸಮ್ ಈಸ್ ನೀಡೆಡ್, ಎಕೋ ಫ್ರೆಂಡ್ಲಿ ಜರ್ನಲಿಸಮ್ ಈಸ್ ನೀಡೆಡ್. ಅಷ್ಟೇ ನಮ್ದು. ಸರ್, ಈ ಮಲೆನಾಡು ಭಾಗದಲ್ಲಿ ಸುದ್ದಿ ತರೋದು, ಸುದ್ದಿ ಮುಟ್ಸೋದು ಎರಡು ಕಷ್ಟವಾದ ಕೆಲಸ. ಹೌದು. ಅದನ್ನ ಸಂಪಾದಕತ್ವ ಮಾಡಿ ನಂತರ ಅದನ್ನ ಪ್ರಕಟಣೆಗೊಳಿಸಬೇಕು, ಅದು ಮತ್ತೆ ಮನೆ ಮನೆಗೆ ತಲುಪಿಸ್ಬೇಕು. ಅದಕ್ಕೊಬ್ರು ಪತ್ರಿಕಾ ವಿತರಕರು ಬೇಕು. ಸೊ ಇವ್ರ ಕಷ್ಟಗಳು ಹೇಗಿತ್ತು ಸರ್ ಆಗಿನ ಕಾಲದಲ್ಲಿ? ನಮಗೆ ಸುದ್ದಿ ತಗೊಳ್ಳೋದು ತುಂಬಾ ಕಷ್ಟ ಇತ್ತು. ನೋಡಿ, ಒಂದ್ಸಲ ಒಟ್ಟು 10 ಜನ 8 ಜನನು ಈ ಕಳಸಾದ ಹತ್ರ ಒಂದು ಇದರಲ್ಲಿ ಗುಡ್ಡ ಕುಸಿದ್ಬಿಟ್ಟು ಸತ್ತೋಗ್ಬಿಟ್ರು. ಒಬ್ಬನೇ ಒಬ್ಬ ಅವರ ವಯಸ್ಸಾದನೊಬ್ಬ ಮುದುಕ ಉಳ್ಕೊಂಡಿದ್ದ. ನಾನು ಪ್ರಜಾವಾಣಿಯವರು ಅಲ್ಲಿಗೆ ಹೋಗ್ಬೇಕು ಏನಾದ್ರು ಮಾಡಿ ಅಂಥೇಳಿ ಬೆಳಗ್ಗೆ ಒಂದು ಕಾರ್ ಮಾಡ್ಕೊಂಡು ಹೊರಟ್ರೆ, ಅವ್ನ ಕಾರ್ನ ಅವ್ನಿಗೆ ಹೇಳಿದ್ವಿ, ನೋಡಪ್ಪ ಹೀಗಿದೆ. ಇಲ್ಲ ಸರ್, ನಾನು ಡ್ರೈವ್ ಮಾಡ್ತೀನಿ ಬನ್ನಿ ಅಂತ ಕರ್ಕೊಂಡೋದ. ಮಳೆ ಸುರಿತಾ ಇದೆ,
ಎಲ್ಲ ಕಡೆ ಮರ ಬೀಳೋದು ಅದು ಆಗ್ತಾ ಇದೆ. ಅದ್ರ ಮಧ್ಯೆಲ್ಲೇ ಹೇಗೇಗೋ ಮಾಡ್ಕೊಂಡು ನಾವು ಅಲ್ಲಿ ತಲುಪಿ ಅವನೊಂದು ಇಂಟರ್ವ್ಯೂ ಮಾಡಿದ್ವಿ. ಆವಾಗ ಅವನು ಹೇಳ್ದ, ನಾನೊಬ್ಬ ಬದುಕ್ಬಿಟ್ಟೆ ಸ್ವಾಮಿ, ಬದುಕಬಾರ್ದಿತ್ತು, ಎಲ್ಲರನ್ನೂ ಕಳ್ಕೊಂಬಿಟ್ಟಿದ್ದೀನಿ, ನಾನು ಯಾಕೆ ಬದುಕ್ತೆ ಅಂತ ದೇವ್ರನ್ನ ಕೇಳ್ಕೊಳ್ತೀನಿ, ನಾನೇನೋ ಅಪರಾಧ ಮಾಡಿದ್ದೀನಿ, ಅದಕ್ಕೆ ದೇವ್ರು ಇನ್ನೂ ಬದುಕಿಸಿದ್ದಾನೆ, ಅವ್ನ ಪಾದಕ್ಕೆ ಕರ್ಕೊಂಡಿಲ್ಲ ಅಂತ ಹೇಳಿದೆ. ಆ ನ್ಯೂಸು ಮಾಡಿದ್ವಿ ನಾವು. ಬಂದು ಸಂಜೆ ಇಲ್ಲಿಗೆ ಬಂದಾಗ 6 ಗಂಟೆ, ಹೊಟ್ಟೆಗೆ ಬೇರೆ ಏನೂ ಇಲ್ಲ, ಎಲ್ಲ ಕಡೆ ಬಾಗಿಲು ಹಾಕಿದೆ, ಭಯಂಕರ ಮಳೆ, ಆದರೂ ಬಂದ್ವಿ. ಅಂದರೆ ಈ ಥರ ಕಷ್ಟಗಳಿತ್ತು. ಸುದ್ದಿ ತಗೊಳ್ಳೋದು ತುಂಬ ಕಷ್ಟ ಇತ್ತು ಹಿಂದೆ. ಯಾಕೆಂದರೆ ಈಗಿನ ಥರ ಅಲ್ಲಿಗೆ ಲ್ಯಾಂಡ್ಲೈನ್ ಬಿಟ್ಟರೆ ಏನೂ ಇರ್ತಿತ್ತಿಲ್ಲ. ಮಳೆ ಬಂತು ಅಂದ್ರೆ ಆ ಲ್ಯಾಂಡ್ಲೈನು ವರ್ಕ್ ಆಗ್ತಿರ್ಲಿಲ್ಲ. ಹಾಗಾಗಿ ಎಲ್ಲೆಲ್ಲಿಗೋ ಫೋನ್ ಮಾಡಿ, ಯಾರಿಗೋ ಹೇಳಿ, ಅವ್ರಿಗೆ ಯಾರನ್ನೋ ಇದು ಮಾಡಿಕೊಂಡು ಹೀಗೆಲ್ಲ ಸುದ್ದಿ ತಗೋಬೇಕಿತ್ತು. ಹೋಗೋದು ಕಷ್ಟ ಇತ್ತು ಅವಾಗೆಲ್ಲ. ಹಾಗಾಗಿ ಅನೇಕ ಸಲದಲ್ಲಿ ಏನಾಗೋದು ಅಂತಂದ್ರೆ ಅಲ್ಲಿ ಸ್ಥಳೀಯವಾಗಿರುವಂಥವ್ರಿಗೆ ಏನಾದ್ರು ಇದ್ರೆ ಅವ್ರು ಕಳ್ಸೋಕ್ಕೂ ಕಷ್ಟ ಆಗೋದು ಸುದ್ದಿಗಳನ್ನು ತಗೊಂಡು. ಅವಾಗೆಲ್ಲ ಟೆಲಿಗ್ರಾಮಲ್ಲಿ ಕಳಿಸ್ಬೇಕಿತ್ತು. ಅವಾಗೆಲ್ಲ ಈ ರೀತಿ ಈಗಿನ ಹಾಗೆ ಆನ್ಲೈನ್ ಗೀನ್ಲೈನ್ ಏನಿರಲಿಲ್ಲ. ಆಗ ಟೆಲಿಗ್ರಾಮೇ ಇಂಪಾರ್ಟೆಂಟು, ಬಿಟ್ಟರೆ ಫೋನಲ್ಲಿ ಹೇಳಬೇಕಿತ್ತು. ಫೋನಲ್ಲಿ ಹೇಳೋದು ಇದರಲ್ಲೇ ಹೇಳಬೇಕಿತ್ತು. ಹಾಗಾಗಿ ತುಂಬ ಕಷ್ಟ ಇತ್ತು ಆಗ ಸುದ್ದಿ ಮಾಡೋದು. ಹಾಗಾಗಿ ಏನಾಗೋದು, ಇಲ್ಲಿ ಅದರಲ್ಲೂ ನಮ್ಮಂಥ ಈ ಜಿಲ್ಲಾ ಪತ್ರಿಕೆಗಳಿಗೆ ಜಾಸ್ತಿ ಕರೆಸ್ಪಾಂಡೆಂಟ್ಗಳನ್ನು ಇಟ್ಕೊಂಡು ಅವ್ರಿಗೆ ಸಂಬಳ ಕೊಡೋಷ್ಟು ದುಡ್ಡಿರಲಿಲ್ಲ ನಮ್ಮ ಹತ್ರ. ದುಡ್ಡಿಲ್ಲದೆ ಇರೋದ್ರಿಂದ ನಾವೇನು ಮಾಡಬೇಕಾಯ್ತು, ಬೇರೆ ಯಾರ ಹತ್ರ ಅವಲಂಬಿಸ್ಬೇಕಾಗಿತ್ತು. ಎಲ್ಲರೂ ಒಂದು ದೊಡ್ಡ ಕೊಲೆ ಆಗಿದೆ ಅಥವಾ ಇನ್ನೇನೋ ಒಂದು ದೊಡ್ಡ ಇನ್ಸಿಡೆಂಟ್ ಆಗಿದೆ ಅಂದರೆ ಯಾರಿಗೋ ಫೋನ್ ಮಾಡಿ ಅವ್ರ ಮೂಲಕ ತಗೊಳ್ಬೇಕಿತ್ತು ಹೊರತು ನಮ್ಮ ಕರೆಸ್ಪಾಂಡೆಂಟ್ಗಳೇ ಇರ್ತಿರ್ಲಿಲ್ಲ. ಬೇರೆ ಪತ್ರಿಕೆಯವರು ಕೊಡ್ತಿರ್ಲಿಲ್ಲ, ದೊಡ್ಡ ಪತ್ರಿಕೆಯವರು ಕೊಡ್ತಿರ್ಲಿಲ್ಲ. ಎಲ್ಲರೂ ಏನೋ ತುಂಬ ಕ್ಲೋಸ್ ಆಗಿದ್ರೆ ನಾನು ಹೇಳಿದ್ದೀನಪ್ಪ, ನಿನ್ನ ಹತ್ರ ಬೇರೆ ಪತ್ರ ಬರ್ಕೋ ಅಂತ ಹೇಳೋರು. ಭಾಳ ಕಷ್ಟ ಇತ್ತು ಆಗ ಆ ಪತ್ರಿಕೆಯಲ್ಲಿ. ಇವತ್ತು ತುಂಬ ಸುಲಭವಾಗಿದೆ. ಇವತ್ತೇನು ಅಂಥ ಕಷ್ಟಗಳಿಲ್ಲ. ಇವತ್ತು ಆನ್ಲೈನ್ ಇದೆ, ಇದಿದೆ, ಮತ್ತು ಸ್ವಲ್ಪ ದುಡ್ಡು ಕೊಡೋ ಹಾಗೆ ಅಡ್ವರ್ಟೈಸ್ಮೆಂಟು ಬೆಳೆದಿದೆ, ಇವೆಲ್ಲ ಆಗಿದೆ. ಆದರೆ ಅವತ್ತು ಬಹಳ ಕಷ್ಟ ಇತ್ತು ಸುದ್ದಿ ತೆಗೆಯೋದು ಅಂತ. ನಾವು ಬಹಳ ಎಷ್ಟರ ಮಟ್ಟಿಗೆ ಅಂದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಕೆಲವು ಸಲ SM ಕೃಷ್ಣ ಮುಖ್ಯಮಂತ್ರಿ ಮೂಡಿಗೆರೆಗೆ ಅವ್ರು ಬರ್ತಾರೆ. ಅವರ ಅಳಿಯನ ತೋಟ ಇದೆಯಲ್ಲ ಅಲ್ಲಿಗೆ ಬರ್ತಾರೆ ಅಂದರು. ನಾನು ದಿನೇಶ್ ಅವಾಗ ರಾಜೇಗೌಡರಿಗೆ ಹೇಳಿ ಒಂದು ಕಾರ್ ಮಾಡ್ಕೊಂಡು ಹೋದ್ವಿ ಅಲ್ಲಿಗೆ ಹೋದಾಗ ಎಲ್ಲರೂ ಹೇಳಿದ್ರು, SM ಕೃಷ್ಣ ಈಗ ಬರ್ತಾರೆ, ನಾವು ನಿಮಗೆ ಅವ್ರಿಗೆ ಕೊಡೋಕ್ಕಾಗಲ್ಲ, ಹೇಳಿ ಮಾತಾಡಿ ಅಂತ ಹೇಳೋಕ್ಕಾಗಲ್ಲ, ಭಾರಿ ಕಷ್ಟ, ನಿಮ್ಗೆ ಏನು ಉಪಯೋಗ ಆಗಲ್ಲ ಅಂತ ಹೇಳಿದ್ರು. ಈವನ್ ಸಿದ್ಧಾರ್ಥ ಕೂಡ ಹಾಗೆ ಹೇಳಿದ್ರು, ನಾನೇನು ಹೆಲ್ಪ್ ಮಾಡೋದ ಗಿರಿರಾಜ್ ಶಂಕರ್, ನೀವೇ ಏನಾದ್ರು ಮಾಡ್ಕೋಬೇಕು ನಮ್ಮ ಮಾವನ ಹತ್ರ ಅಂತಂದ್ರು. ಆಯಿತು ಬಿಡಿ, ನಮಗೆಲ್ಲ ಅಭ್ಯಾಸ ಇದೆ, ಮಾಡ್ಕೋತೀವಿ ಅಂದ್ವಿ. ಕಾಫಿ ಕೊಟ್ಟರು, ಕಾಫಿ ಕುಡಿದು ಕೂತಿದ್ವಿ. ಆಮೇಲೆ ಕೃಷ್ಣ ಬಂದರು. 6:15 6:45 ಬಂದರು ಅವರು. ಬಂದ ತಕ್ಷಣ ನಾನು ಹೋಗಿ ನಮ್ಮ ಕಾರ್ಡ್ ಕೊಟ್ಬಿಟ್ಟು, ಸರ್ ವಿ ವಾಂಟ್ ಟು ಟಾಕ್ ಟು ಯು, ಹೀಗಿದೆ ಸರ್, ಬರೀ. ಅದಕ್ಕೇನು, ಬನ್ನಿ ಮಾತಾಡೋಣ, ಅದಕ್ಕೇನು, ಅಷ್ಟು ನಿಮ್ಮ ಹತ್ರನೇ ಮಾತಾಡ್ಬಿಡ್ತೀನಿ ಅಂದರು. ಅಷ್ಟೊತ್ತಿಗೆ ಒಳಗಡೆಯಿಂದ ಅವರ ಹೆಂಡತಿ ಬಂದರು. ನೀವೊಂದು ಕೆಲಸ ಮಾಡಿ, ಅವರಿಬ್ಬರು ನಾನು ರೂಮಲ್ಲಿ ಕೂರಿಸಿರ್ತೀನಿ, ನೀವು ಫ್ರೆಶ್ ಆಗಿ ಹೋಗಿ ಮಾತಾಡಿ ಅಂತ ಹೇಳಿದ್ರು. ಆಮೇಲೆ ನಾವು ರೂಮಲ್ಲಿ ಕೂತಿದ್ವಿ, ಕಾಫಿ ಬಂತು, ಇನ್ನೊಂದ್ಸಲ ಕಾಫಿ ಕುಡಿದ್ವಿ. ಆಮೇಲೆ ಕೃಷ್ಣ ಬಂದರು, ಅರ್ಧ ಗಂಟೆ ಇಂಟರ್ವ್ಯೂ ಆಯಿತು, ಮುಗಿಸ್ಕೊಂಡು ಬಂದ್ವಿ ನಾವು. ಅವಾಗ ಎಲ್ಲರಿಗೂ ಆಶ್ಚರ್ಯ, ಏನು ನಾವು ಹೇಳಿದ್ವಿ, ನಾವು ಪತ್ರಕರ್ತರು ನಿಮ್ಮಂಗೆಲ್ಲ ನಮ್ಗೆ ಗೊತ್ತು ಹೇಗೆ ಯಾರನ್ನು ಮಾತಾಡಿಸ್ಬೇಕು ಅಂದರೆ. ಈ ರೀತಿಯ ಕಷ್ಟಗಳಿತ್ತು ನಮ್ಗೆ. ಯಾರು ಸಹಾಯ ಮಾಡ್ತಾರೆ, ಇದು ಮಾಡ್ತಾರೆ ಅಂತಲ್ಲ, ನಮ್ದು ನಾವೇ ಜಾಗ ಹುಡುಕೋಬೇಕಾಗಿತ್ತು. ಬೀರೂರಿಗೊಂದ್ಸಲ ಹೋದಾಗ SP ಮತ್ತು DC ಇಬ್ಬರು, ಅವಾಗ ಇವರು ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ, ನಾನು ಚೂಡಾನಾಥ್ ಹೋಗಿದ್ದೆ, ಅದು ಸ್ಕೂಟ್ರಲ್ಲಿ ಬೀರೂರಿಗೆ ಮದುವೆಗೆ ಬಂದಿದ್ರು ಅವರು. ನಾವು ಮಾತಾಡ್ತೀವಿ, ಮಾತಾಡೋಕ್ಕಾಗಲ್ಲ ಹಾಗೆ ಹೀಗೆ ಅಂದರು. ನಾನು ಚೂಡಾನಾಥ್ ಕೇಳಿದೆ, ಸುಮ್ಮನೆ ನೋಡೋಣ ಅಂದ್ವಿ. ಹೋದ್ವಿ, ಮುಂದೆನೇ ಕೂತ್ಕೊಂಡ್ವಿ. ನಮ್ಮನ್ನು ಯಾರು ಬೇಡ ಅನ್ನೋಲ್ವಲ್ಲ, ಅಟ್ಲೀಸ್ಟ್ ಮುಂದೆನೇ ಕೂತ್ವಿ. ಅವರು ವೀರೇಂದ್ರ ಪಾಟೀಲ್ ಬಂದರು, ಆ ಕಡೆ ಕೂತ್ಕೊಂಡ್ರು. ಎದ್ದು ಹೋಗಿ ನಿಧಾನಕ್ಕೆ, ಸರ್ ಹೀಗೆ ನಿಮ್ಮ ಹತ್ರ ಮುಖ್ಯಮಂತ್ರಿಗಳು ಬದುಕೋದು ಅಪರೂಪ ಸರ್ ಒಂದು ಪತ್ರಿಕೆಗೆ, ಅದಕ್ಕೇನಂತೆ ನಾನು ಅವ್ರು ವಿಶ್ ಮಾಡಿ ಬರ್ತೀನಿ, ಮಾತಾಡೋಣ ಅಂದರು. ಮಾತಾಡೋಣ ಅಂಥೇಳಿ DC SP ಕರೆದು, ನೋಡಿ ಅದು ಅರೇಂಜ್ ಮಾಡಿ ಅವ್ರೇನೋ ಮಾತಾಡ್ಬೇಕಂತ ಹೇಳಿದ್ರು. ಮಾತಾಡಿದ್ವಿ ನಾವು. 1/4 ಗಂಟೆ ಇಂಟರ್ವ್ಯೂ ಆಯಿತು. ಇಂಟರ್ವ್ಯೂ ಮುಗಿಸ್ಕೊಂಡು ಹೋದ್ವಿ. ಅಂದರೆ ಈ ಥರ ಅನೇಕ ಸಲದಲ್ಲಿ ಈ ಕಷ್ಟಗಳಿರುತ್ತೆ ಪತ್ರಕರ್ತರಿಗೆ. ನಮಗೂ ಕಷ್ಟಗಳಿತ್ತು, ಆಗಲ್ಲ ಅಂಥೇಳಿ. ರಾಜೀವ್ ಗಾಂಧಿ ಬಂದಾಗಂತೂ ಅವಾಗ DC ಸುಬ್ರಹ್ಮಣ್ಯ, ಆಗಲ್ಲ ರಾಜ, ಇದು ಸೆಕ್ಯೂರಿಟಿ ಅದು ಇದು ಆಗಲ್ಲ ಅಂದ್ರೆ. ಅವಾಗ ರಮೇಶ್ ಅಂತಿದ್ರು, ಕಲ್ಚರಲ್ ಮಿನಿಸ್ಟರ್ ಆಗಿದ್ರು, ರಮೇಶ್ ಅಂತ. ಅವ್ರಿಗೆ ಹೋಗಿ ಹೇಳಿದೆ ನಾನು, ಏನು ಸರ್ ಈ ಥರ ಬರ್ತಿದ್ದಾರೆ, ಅವ್ರನ್ನ ಮಾತಾಡ್ಸಕ್ಕೆ ಬಿಡಲ್ಲ ನೀವು ಇದರಲ್ಲಿ ನಮ್ಮ ಪತ್ರಕರ್ತರಿಗೆ. ಯಾರು ಹೇಳಿದ್ದು, ಯಾಕೆ ಮಾತಾಡ್ಸಕ್ಕೆ ಬಿಡಲ್ಲ? ನಾ ಮಾತಾಡ್ತೀನಿ. ಅವರು ಮಲಹಾನಿಕರ ದೇವಸ್ಥಾನದಾಗ ಇಳಿದು ಬರ್ತಾ ಇದ್ರು, ನನ್ನ ಕರ್ಕೊಂಡೋದ್ರಿ. ಅವರು ಕರ್ಕೊಂಡೋಗಿ, ಇದೆ ಅವ್ರು ಇದರಲ್ಲಿ ಹೇಳಿದ್ರು ಹಿಂದಿಲಿ, ಈಸ್ ಎ ಜರ್ನಲಿಸ್ಟ್, ದೇ ವಾಂಟ್ ಟು ಟಾಕ್ ಟು ಯು. ಆಲ್ ರೈಟ್, ಯು ಅರೇಂಜ್ ಇಟ್ ಅಂದರು. ಅವರು ಅರೇಂಜ್ ಮಾಡಿದ್ರು. ಯಾರು ಮಾಡಿದ್ರು? DC SP ಮಾಡಬೇಕಾಯ್ತು. ಅಂದರೆ ಈ ಥರ ನಾವು ಯೋಚನೆ ಮಾಡಲೇಬೇಕು ಅಂದ್ರೆ ಮಾಡ್ಬೋದು. ನಾನು ಪ್ರೈಮ್ ಮಿನಿಸ್ಟರ್ ನರಸಿಂಹರಾವ್ನ ಪ್ರೆಸ್ ಮೀಟ್ ಮಾಡಿದೆ. ಮೈಲಿ ಬಂದ್ರಾಗ, ಮೈಲಿ ಚೀಫ್ ಮಿನಿಸ್ಟ್ರು,
ಹಿಂದಿನ ದಿವಸ ಮೈಲಿ ಬಂದಿದ್ರು. ನಾನು ಹಿಂದಿನ ದಿವಸನೇ ಹೋಗಿದ್ದೆ. ಹೋಗಿ ಓಂ ಪ್ರಕಾಶ್ ಅವಾಗ ಅಲ್ಲಿ ಅಂತ ಸೆಕ್ಯೂರಿಟಿ ಇದಾಗಿದ್ರು, ಇಲ್ಲಿ SP ಆಗಿದ್ದವರು. ಅವ್ರ ಹತ್ರ ಹೋಗಿ ಎಲ್ಲ ಹೇಳಿದೆ. ಅವರು ಅಲ್ಲಿದ್ದಂತ ಇವ್ರಿಗೆಲ್ಲ ಸೆಕ್ಯೂರಿಟಿ ಅವ್ರಿಗೆಲ್ಲ ಪರಿಚಯ ಮಾಡಿಸಿದ್ರು. ಆಮೇಲೆ ಅವ್ರ ಮೈಲಿ ಬಂದ್ರು ಸಂಜೆ ನೋಡಕ್ ಅದನ್ನ ಹೆಲಿಕಾಪ್ಟ್ರಲ್ಲಿ ಮಧ್ಯಾಹ್ನ. ನಾವು ಹೇಳಿದ್ವಿ, ಸರ್ ಹೀಗಿದೆ ಸರ್, ಬರ್ತೀರ, ನಮ್ಗೊಂದು ಚಾನ್ಸ್ ಕೊಡಿಸಿ ಅಂತ. ಅದಕ್ಕೇನಂತೆ, ನೀವು ನಾಳೆ ಸರ್ ನಿಮ್ಮನ್ನು ಹೆಂಗೆ ಇದು ಮಾಡೋದು, ನಾನು ಹೆಲಿಪ್ಯಾಡಿಂದ ಬರ್ತೀನಿ, ಬಂದಾಗ ನನ್ನ ಜೊತೆ ಇರ್ತೀನಿ, ನೀವು ನಾನು ನೋಡಿ ಸಾಕು, ನಾನೇ ಕರಿತೀನಿ ಅಂದರು. ಬಂದರು. ಆ ಭಾರತಿ ಬೀದಿಯಲ್ಲಿ ಅವ್ರು ಎಂಟ್ರ್ ಆದ ತಕ್ಷಣ ನಾನು ಎದುರಿಗೆ ನಿಂತ್ಕೊಂಡೆ. ಕರೆದ್ರು, ಬನ್ನಿ ಬನ್ನಿ ಅಂತ. ಸೆಕ್ಯೂರಿಟಿ ಅಂತ ತಡೆದೆ, ತಡಿಬೇಡ ಬಿಡು ಅವ್ರನ್ನ ಅಂದರು. ಬಿಟ್ಟ. ಸರ್ ಅವಾಗ ಹೇಳಿದ್ರು ನರಸಿಂಹರಾವ್ಗೆ, ಸರ್ ಹೀಗೀಗೆ ಜರ್ನಲಿಸ್ಟು ಮಾಡಿ ಅರೇಂಜ್ ಇಟ್ ಅಂತಂದರು. ಅರೇಂಜ್ ಮಾಡಿದ್ವಿ. ಆವಾಗ ಫಸ್ಟ್ ಕ್ವಶನ್ ನನಗೆ ಕೊಟ್ಟಿದ್ದು. 7 ಕ್ವಶನ್ಗೆ ಅವಕಾಶ ಕೊಟ್ಟರು ಪ್ರೈಮ್ ಮಿನಿಸ್ಟ್ರದ್ದು. ಯಾವುದೇ ಥರ ಇದು ಇಡು ಹಾಗಿಲ್ಲ, ಏನು ಟೇಪ್ ರಿಕಾರ್ಡ್ರೆಲ್ಲ ಇಡು ಹಾಗಿಲ್ಲ ಅಲ್ಲಿ. ಆದರೆ ಕ್ವಶನ್ ಕೇಳೋಕ್ಕೆ ಹೋಯ್ತು. 7 ಕ್ವಶನ್ಗೆ ಆನ್ಸರ್ ಮಾಡಿದ್ರು ಅವರು. ಒಂದೊಂದು ಮೊದಲನೇ ಕ್ವಶನ್. ಅವಾಗ ನಮ್ದು ದೊಡ್ಡ TV ಇದ್ದಿದ್ದು, ಈ ಟಿವಿಗಳೆಲ್ಲ ಇರಲಿಲ್ಲ. ನಮ್ಮ ದೂರದರ್ಶನ ಒಂದೇ. ಅದರೊಳಗೆ ನಾನು ಎದ್ದು ನಿಂತು ಕ್ವಶನ್ ಕೇಳ್ತಿರೋದು, ಅದು ಫೋಟೋ ಬರ್ತಾನೇ ಇತ್ತು ಇಡೀ ದಿನ. ಯಾವ್ದಾರು ಒಂದು ರೂಟ್ ಸಿಕ್ಕೇ ಸಿಗುತ್ತೆ ನಿಮಗೆ. ಆ ಹುಡುಕಬೇಕು ನಾವು ಅಷ್ಟೇ. ಕಷ್ಟ ಆಗಲ್ಲ, ಅಯ್ಯೋ ಹೇಗೆ ಅಂತ ಕೂತ್ರೆ ನೀವು ಏನೂ ಆಗೋದಿಲ್ಲ. ಹೋಗ್ಬೇಕು, ಏನಾಗುತ್ತೆ ಮಾಡೋದು. ತೀರಾ ಆಗ್ಲಿಲ್ವಾ ಏನು ಬೇಜಾರಿಲ್ಲ. ಆದರೆ 10 ನೀವು ಟ್ರೈ ಮಾಡಿದ್ರೆ 8ರಲ್ಲಿ ನೀವು ಸಕ್ಸಸ್ ಆಗ್ತೀರಿ, 2ರಲ್ಲಿ ಫೇಲ್ ಆಗ್ಬೋದು ಅಷ್ಟೇ. ನಾನು ಎಂತೆಂಥ ದೊಡ್ಡವ್ರನ್ನೆಲ್ಲ ಭೇಟಿ ಮಾಡಿದ್ದೀನಿ. ಯಾರು ನನಗೆ ಈವರೆಗೂ ನನಗೆ ವಾಪಸ್ ಹೋಗಿ ಅಂತ ಹೇಳಿದ್ದು ಅಥವಾ ನಮ್ಗೆ ಮಾತಾಡಲ್ಲ ಅಂತ ಹೇಳಿದ್ದಾಗಿಲ್ಲ. ಎಲ್ಲರೂ ಮಾತಾಡಿದ್ದಾರೆ ನಮ್ಮ ಹತ್ರ. ಎಲ್ಲರೂ ಎಕ್ಸೆಪ್ಟ್ ಪ್ರೆಸಿಡೆಂಟ್ಗಳು. ಅವ್ರು ಬಂದ ತಕ್ಷಣವೇ ಉಮಾಶಂಕರ್ ದೀಕ್ಷಿತ್ ಯಾರೋ ಬಂದಾಗ ಹೇಳಿದ್ರು, ಐ ಆಮ್ ಎ ಯೂಸ್ಲೆಸ್ ಮ್ಯಾನ್ ಫಾರ್ ಯು ಅಂತಂದ್ರು. ಅಟ್ಲೀಸ್ಟ್ ವಿಲ್ ಹ್ಯಾವ್ ಎ ಫೋಟೋಗ್ರಾಫ್ ಸರ್ ಅಂದಾಗ, ಎಸ್ ಬನ್ನಿ ಅಂತ ಹೇಳೋದು ದೊಡ್ಡ. ಎಲ್ಲರನ್ನೂ ಸೇರಿಸಿ ಒಂದು ಫೋಟೋಗ್ರಾಫ್ ಮಾಡಿಸ್ಬೋದು. ಹಾಗೆ ನಾವು ಮಾಡ್ಬೋದು, ಯಾರನ್ನೂ ಮಾಡೋಕ್ಕಾಗಲ್ಲ ಅಂತ. ನಾನು ಈವನ್ ಕರುಣಾಕರನ್ನ ಭೇಟಿ ಮಾಡಿ ನಮ್ಮ ಟೈಮ್ಸ್ ಆಫ್ ಇಂಡಿಯಾಗೆ ನ್ಯೂಸ್ ಕಳಿಸಿದ್ದೆ ಇಲ್ಲಿ ಶೃಂಗೇರಿಗೆ ಬಂದಾಗ. ಕರುಣಾಕರ್ ಅನ್ನೋ ಇವನು ಕೇರಳದ ಮುಖ್ಯಮಂತ್ರಿ. ಹಾಗೆ ಆ ಥರ ಕಷ್ಟಪಡ್ಬೇಕು ನಾವು ಅಷ್ಟೇ. ಜಾಗ ಹುಡುಕ್ಬೇಕು, ತಲೆಯಲ್ಲಿ ಕ್ವಶನ್ಸ್ಗಳನ್ನೋದು ಫ್ರೇಮ್ ಮಾಡ್ಕೊಂಡಿರ್ಬೇಕು, ಬರ್ಕೊಂಡಿರ್ಬೇಕು ಕ್ಲೀನಾಗಿ, ಏನು ತಕ್ಷಣ ಕೇಳಬೇಕು ಅಂಥೇಳಿ. ಹಾಗಿದ್ದಾಗ ನೀವು ಯಾರನ್ನು ಬೇಕಾದ್ರೆ ನೋಡಿ. ಸುಷ್ಮಾ ಸ್ವರಾಜ್ ಭೇಟಿ ಮಾಡಿದ್ದೀನಿ ನಾನು. ಈ ಥರ ತುಂಬ ಜನ ಒಳ್ಳೊಳ್ಳೆಯವ್ರನ್ನ ಭೇಟಿ ಮಾಡಿದ್ದೀನಿ. ಭೇಟಿ ಮಾಡಿದ್ದಕ್ಕೆಲ್ಲ ಕಾರಣ ಏನಂದರೆ, ನಾವು ಮುಂಚೆನೇ ಅವ್ರಿಗೆ ಇದು ಮಾಡ್ಕೋಬೇಕು. ಹಾಗೆ ನೀವು ಮಾಡಿಕೊಂಡ್ರೆ ಎಲ್ಲ ನಿಮ್ಮ ಪತ್ರಿಕೆಗಳಲ್ಲಿ ಎಲ್ಲ ಸುದ್ದಿ ಬರುತ್ತೆ. ಹಾಗೆ ಸರ್, ಜನಸಾಮಾನ್ಯನಾಗಿ ನನಗೊಂದು ಅಸಮಾಧಾನ ಇದೆ. ಇಂದಿನ ಪತ್ರಿಕೆಗಳನ್ನ ನಾವು ಸಾಕ್ಷೀಕರಿಸ್ಕೊಳ್ತಿದ್ವಿ, ಸಾಕ್ಷಿಗೆ ಇಟ್ಕೊಳ್ತಾ ಇದ್ವಿ. ಆದ್ರೆ ಇವತ್ತಿನ ಏನ್ ಮಾಧ್ಯಮದಲ್ಲಿ ಬರ್ತಿದಾವಲ್ಲ, ಅದನ್ನ ಸಾಕ್ಷ್ಯಕ್ಕೆ ತಗೊಂಡೋಗಕ್ಕೆ ಭಯ ಆಗ್ತಿದೆ. ಯಾಕಪ್ಪ ಅಂದ್ರೆ ಅದ್ರಲ್ಲಿ ಉಪಯೋಗಿಸ್ತಕ್ಕಂಥ ಅಲ್ಪಪ್ರಾಣ, ಮಹಾಪ್ರಾಣ ಇರ್ಬೋದು, ಆಶ್ಚರ್ಯಕರ ಚಿಹ್ನೆ ಇರ್ಬೋದು, ಅಥವಾ ಕ್ವಶನ್ ಮಾರ್ಕ್, ಇವೆಲ್ಲವೂ ನಮಗೆ ಒಂಥರ ಮುಜುಗರಕ್ಕೆ ಈಡು ಮಾಡುತ್ತೆ. ಅದು ಒಂದು ಏನು ಗೊತ್ತಾ, ಮೊದಲನೇದಾಗಿ ನಮ್ಮ ಪತ್ರಿಕೆಗಳು ಒಂದು ಕಾಲದಲ್ಲಿ ಭಾಷೆಯನ್ನು ಬೆಳೆಸ್ತಾ ಇದ್ರು. ನೀವು ಅವತ್ತಿನ ದಿವಸ ಪ್ರಜಾವಾಣಿ ಎಲ್ಲ ಹಿಂದಿಂದೆಲ್ಲ ತಗೊಳ್ಳಿ. ಏನೇನು ಇವತ್ತಿನ ದಿವಸ ನೀವು ಇದರಲ್ಲಿ ಪಾರ್ಲಿಮೆಂಟಲ್ಲಿ ಕನ್ನಡದಲ್ಲಿ ಅಥವಾ ಸದನದಲ್ಲಿ ಕನ್ನಡದಲ್ಲಿ ಪದಗಳು ಬಂದಿದೆ. ಕ್ವಶನ್ ಅವರ್ ಅನ್ನಕ್ಕೆ ಇದು ಶೂನ್ಯ ವೇಳೆ ಅಂತ ಬಂದಿರೋದಾಗಿರ್ಬೋದು, ಅದು ಅಥವಾ ಅವರ ಇದರಲ್ಲಿ ಬೇರೆ ಬೇರೆ ಥರದ ಪ್ರಶ್ನೆ ಕೇಳುವಾಗ ಇದನ್ನು ಹೇಳ್ತಾರಲ್ಲ, ಅಂಥವೆಲ್ಲ ಕನ್ನಡದಲ್ಲಿ ಇದೆಯಲ್ಲ. ಈ ಕನ್ನಡದಲ್ಲಿ ಇದು ಕೊಟ್ಟಿದ್ದೆಲ್ಲ ಪತ್ರಿಕೆಗಳು, ಪತ್ರಕರ್ತರೇ ಕೊಟ್ಟಿದ್ದು. ಅಂಥ ಪದಗಳನ್ನು ಸೃಷ್ಟಿ ಮಾಡಿ ಕೊಡ್ತಾ ಇದ್ರು, ಅದನ್ನು ಉಪಯೋಗಿಸ್ತಾ ಇದ್ವಿ. ಈಗ ಏನಾಗಿದೆ ಅಂದರೆ, ನಮ್ಮ ಪತ್ರಿಕೆಗಳೆಲ್ಲ ಇಂಗ್ಲೀಷ್ ಬಳಕೆ ಜಾಸ್ತಿ ಆಗ್ಬಿಟ್ಟಿದೆ. ನೀವು ಯಾವುದಾದ್ರು TV-ನಲ್ಲಿ ಕಿಡ್ನ್ಯಾಪ್ ಅನ್ನೋ ಪದ ಬಿಟ್ಟು ಅಪಹರಣ ಅನ್ನೋ ಪದ ಬಳಸ್ಯಾರ? ಸ್ಕ್ರಾಲಲ್ಲಿ ಅವ್ರು ಹಾಕೋದೇ ಹಾಗೆ ಅಪ್ರಾಪ್ತೆ ಕಿಡ್ನ್ಯಾಪ್ ಅಂದರೆ ಬೆಳೆಸ್ಬೇಕಾದವ್ರು ನಾವು ಕನ್ನಡವನ್ನು ಬಳಸಿದ್ರೆ ಆಗುತ್ತೆ. ಅಲ್ಪಪ್ರಾಣ ಮಹಾಪ್ರಾಣ ಇರಲಿ ಹೋಗಲಿ, ಅಲ್ಪಪ್ರಾಣ ಮಹಾಪ್ರಾಣ ಇಲ್ಲದೇ ಇದ್ರೂ ನಿಮ್ಗೆ ವಿಷಯ ಅರ್ಥ ಆಗುತ್ತೆ. ನಿಮ್ಮ ಕಾಮ ಪೂರ್ಣ ವಿರಾಮ ಯಾವುದ್ರಲ್ಲಿ ಹಾಕ್ತಾರೆ? ಒಂದ್ಸಲ G. ವೆಂಕಟಸುಬ್ಬಯ್ಯ ಬಂದಾಗ ನಾನೊಂದು ನ್ಯೂಸ್ ಬರೆದಿದ್ದೆ. ಇಲ್ಲಿ ಇದಕ್ಕೆ ಬಂದಾಗ ದೇವನೂರಿಗೆ ಬಂದಿದ್ರು ಅವರು. G. ವೆಂಕಟಸುಬ್ಬಯ್ಯನವ್ರು ಗೊತ್ತಲ್ಲ, ಅವರದ್ದೇ ಯುಗೋ ಕನ್ನಡ ಎಲ್ಲ ಬರೆದಂಥ ಡಿಕ್ಷನರಿ ಅವರು ಅಂತ ಇವರವರು. ಅವಾಗ ಅವರಿದ್ದವರು ಪತ್ರಿಕೆ ಅಲ್ಲಿ ಕೊಟ್ಟೆ ನಾನು ಅವ್ರಿಗೆ. ಓದಿಟ್ಟು, ಅಯ್ಯೋ ನಿಮ್ಮ ಪತ್ರಿಕೆಯಲ್ಲಿ ಇದನ್ನ ಏನು ಪೂರ್ಣ ವಿರಾಮ, ಅರ್ಧ ವಿರಾಮ ಎಲ್ಲ ಕ್ಲೀನಾಗಿ ಉಪಯೋಗಿಸಿದ್ರಲ್ರಿ ಅಂದರು. ಇಲ್ಲ ಸರ್, ಒಂದು ಚೂರು ಇದೆ, ಈಗ ಅವೆಲ್ಲ ಮಾಯ ಆಗ್ಬಿಟ್ಟಿದೆ ಪತ್ರಿಕೆಗಳಲ್ಲಿ, ಬರೀ ಕಾಮ ಒಂದೇ ಉಳಿದಿರೋದು ಅಂತಂದ್ರು. 2 ಅರ್ಥದಲ್ಲಿ ಹೇಳಿದ್ರು, ಕಾಮ ಉಳಿದಿದೆ ಅಂತ. ಇದು ನಮ್ಮ ಪರಿಸ್ಥಿತಿ ಆಗಿದೆ. ಆದರೆ ಇವತ್ತು ಇದೆ, ಪ್ರಜಾವಾಣಿ ಪತ್ರಿಕೆಯಲ್ಲಾಗಲಿ ಕೆಲವು ಪತ್ರಿಕೆಗಳಲ್ಲಿ ಬರ್ತಾ ಇದೆ, ಇಲ್ಲ ಅಂತ ಹೇಳಲ್ಲ ನಾನು. ಆದರೆ ಲೋಕಲ್ ಪೇಪರ್ಗಳಲ್ಲಿ ಕನ್ನಡ ತುಂಬ ಜಳ್ಳಾಗ್ತಾ ಇದೆ, ತುಂಬ ತಪ್ಪುಗಳು ಬರ್ತಾ ಇದೆ. ನೋಂದ ಹೊಣೆ ಅನ್ನೋಕ್ಕೆ ದೀರ್ಘ ಹಾಕಲ್ಲ, ಸಾನ್ನಿಧ್ಯ ಅನ್ನೋಕ್ಕೆ ನಾವತ್ತಿರಲ್ಲ,
ನೀವು ನೋಡಿ ಅಲ್ಲಿ ಸಾನ್ನಿಧ್ಯ ಅಂತಲೇ ಬರೀತಾರೆ, ಸನ್ನಿಧಿ ಸಾನ್ನಿಧ್ಯ ಇದಾಗಬೇಕು. ಅದು ಕನ್ನಡ ಭಾಷೆ ತಿಳ್ಕೊಬೇಕು. ನಾವು ನೋಡಿ ನಮ್ಮ ಪತ್ರಿಕೆಯಲ್ಲಿ 0.70 ಅಂತ ಹಾಕ್ತಿದ್ವಿ ನಾವು, ಪಾಯಿಂಟ್ ಹಾಕಿ. ತಲೆ ನಮಗೂ ಮ್ಯಾಥಮೆಟಿಕ್ಸಲ್ಲಿ ತಲೆ ಇಲ್ಲ, ಹಾಕಿದವರು ಯಾರು ಹೇಳ್ತಾನೂ ಇಲ್ಲ. ಹುಡುಗ ಫೋನ್ ಮಾಡ್ದ, ನಮ್ಮ ದೀಕ್ಷಿತ್ ಮಗ, ಅಂಕಲ್ ನಿಮ್ಮ ಪತ್ರಿಕೆಗೆ 7 ಪೈಸಾನ ಅಂತ ಕೇಳ್ದ. ಇಲ್ಲಲ್ಲಪ್ಪ 70 ಪೈಸಾ ಅಂದೆ. ಅಲ್ಲ 0 ಪಾಯಿಂಟ್ ಹಾಕಿದ್ಮೇಲೆ ಅದು 7 ಪೈಸಾ ಆಗ್ಬಿಡುತ್ತೆ, ಆ 0ಗೆ ಬೆಲೆ ಇರಲ್ವಲ್ಲ ಅಂದ. ಅವಾಗ ನನ್ನ ತಲೆಗೊಳಿತು, ಅಯ್ಯೋ ಹೌದು ಅಂತೇಳಿ ಅವತ್ತಿಂದ ನಾನು 70 ಪೈಸೆ ಅಂತ ಬರಿತಾ ಇದ್ದೆ. ಅಂದರೆ ಈ ರೀತಿ ತಿಳ್ಕೊಬೇಕು. ನಮ್ಗೆ ಗೊತ್ತಿಲ್ವಾ, ತಿಳ್ಕೊಬೇಕು. ನಮಗೆ ಆರತಕ್ಷತೆ, ನೀವು ಯಾವುದೇ ಇದು ತೆಗೆದು ನೋಡಿ ಲಗ್ನ ಪತ್ರಿಕೆ, ಆರತಕ್ಷತೆ ಪದನೇ ಇಲ್ಲ, ಅದು ಆರತಿ ಅಕ್ಷತೆ ಅಂತ ಇರೋದು ಪದ. ಆರತಕ್ಷತೆ ಅಂತ ಆರತಕ್ಷತೆ ಬರಿತೀವಿ, ಯಾರು ಕೇರ್ ಮಾಡಲ್ಲ. ನಾವು ಆ ಥರ ತುಂಬ ತಪ್ಪುಗಳು ಮಾಡ್ತೀವಿ. ನಾವು ಆ ತಪ್ಪುಗಳನ್ನು ನಾವು ತಿದ್ಕೊಳ್ತಾ ಹೋದರೆ ನಮ್ಮ ಭಾಷೆನೂ ಇಂಪ್ರೂವ್ ಆಗಬೇಕು. ಯಾಕೆಂದರೆ ನಮ್ಮ ಪತ್ರಿಕೆಗಳು ನಮ್ಮೊಬ್ಬರಿಗೆ ಅಲ್ಲ, ಭಾಷೆನೂ ಕಲಿಸೋವಂಥದ್ದು ಇದೆ ಅದರೊಳಗೆ. ಹುಡುಗ ಒಬ್ಬ ನೋಡ್ಬಿಟ್ಟು ಓ ಇದ್ರೊಳಗೆ ಬರೆದಿದೆ, ಇದೇ ಸರಿ ಅಂತ ಹೇಳ್ತಾನೆ. ಈ ಪತ್ರಿಕೆನೇ ಬರ್ದಿರೋದು ಸರಿ ಅಂತ ಅವನು ಅದೇ ಬರೀತಾನೆ. ನಾನು ತಪ್ಪು ಬರೆದ್ರೆ ತಪ್ಪು ನಾನು ಬರೆಯೋ ಹಾಗಿಲ್ಲ, ಅದರಲ್ಲಿ ಅದೇ ಥರದಲ್ಲಿ ಬರಿಬೇಕು. ಅದರಲ್ಲಿ ದಿ ಹಾಕಿದಾಗ ಪುಲಿಸ್ ಸ್ಟಾಪ್ ಹಾಕಬೇಕು, ದಿವಂಗತ ಅಂತ ಆಗುತ್ತೆ. ದಿ ಕರ್ನಾಟಕ ಬ್ಯಾಂಕ್ ಅಂದಾಗ ಪುಲಿಸ್ ಸ್ಟಾಪ್ ಹಾಕಿದ್ರೆ ದಿವಂಗತ ಕರ್ನಾಟಕ ಬ್ಯಾಂಕ್ ಆಗ್ಬಿಡುತ್ತೆ, ಅಲ್ಲಿ ಪುಲಿಸ್ ಸ್ಟಾಪ್ ಹಾಕುವಂಗಿಲ್ಲ. ಇದೆಲ್ಲ ನಮ್ಮ ತಲೆಗೆ ಯಾರು ತುಂಬಬೇಕು. ನಮ್ಗೆ ಗೊತ್ತಿಲ್ಲದೆ, ನಾನು BCom ಸ್ಟೂಡೆಂಟು, ನನಗೇನು ಕನ್ನಡ ಎಲ್ಲ ಗೊತ್ತಿಲ್ಲ, ಆದರೆ ನಾನು ಕೇಳ್ತಿದ್ದೆ ಇದನ್ನು ಹಾಕಿದ್ರೆ ಸರಿಯಾಗುತ್ತಾ ಅಂತ ಕೆಲವ್ರಿಗೆ ಫೋನ್ ಮಾಡಿ. ಒಬ್ಬನಿಗೆ ನಾನು ಅಜ್ಞಾನ ಎನಿಸ್ಕೊಳ್ಳೋಕ್ಕಿಂತ ಬೇಕೋ, ಸಮೂಹಕ್ಕೆ ಅಜ್ಞಾನ ಎನಿಸ್ಕೋಬೇಕು. ಅವ್ಲಾದ್ರೆ ಅವ್ರೊಬ್ಬಗೆ ಗೊತ್ತಾಗುತ್ತೆ ಇವನು ಕನ್ನಡ ಗೊತ್ತಿಲ್ಲ ಅಂತ, ಯಾರೋ ಕನ್ನಡ ಪಂಡಿತಂಗೆ. ನಾನು ಪತ್ರಿಕೆಯಲ್ಲಿ ತಪ್ಪು ಬರೆದ್ರೆ 100 ಜನ ಹೇಳ್ತಾರೆ, ಎಂತ ಇವನು ಪತ್ರಿಕೆಯಲ್ಲಿ ಕನ್ನಡನೇ ಬರಲ್ಲ ಇವನೆಂತ ಎಡಿಟ್ರು ಅಂತಾರೆ. ನಾವು ಯೋಚನೆ ಮಾಡಬೇಕು. ಸೊ ಚಿಕ್ಕಮಗಳೂರಿನ ಪರಿಸರವನ್ನು ಉಳಿಸೋದ್ರಲ್ಲಿ ಪತ್ರಿಕೋದ್ಯಮ ಮತ್ತು ಪತ್ರಕರ್ತರಿಗೆ ಹೆಚ್ಚು ಹೊಣೆಗಾರಿಕೆ ಇದೆ ಅಂತ. ನಿಜವಾಲು ನೋಡಿ, ಚಿಕ್ಕಮಗಳೂರು ಇರೋದೇ ಪರಿಸರದ ಮೂಲಕ. ನೀವು ನಾನು ಹೇಳಿದ್ನಲ್ಲ, ಎಲ್ಲಾ ತರದ ಪ್ರಕೃತಿಯ ಸೌಂದರ್ಯ ಕೂಡ ಇಲ್ಲಿ ಅಡಗಿಬಿಟ್ಟಿದೆ. ನಾವು ಫೂಟ್ ಹಿಲ್ಸ್ ಅಲ್ಲಿ ಇದ್ದೀವಿ. ವಿ ಆರ್ ಇನ್ ದ ಫೂಟ್ ಹಿಲ್ಸ್ ಆಫ್ ಮುಳ್ಳಯ್ಯನಗಿರಿ ಅಂಡ್ ವೆಸ್ಟರ್ನ್ ಘಾಟ್. ಪಶ್ಚಿಮ ಘಟ್ಟದಲ್ಲೇ ಇಲ್ಲಿ ಹಾದು ಹೋಗುತ್ತೆ. ಅದು ಬೆನ್ನುಹುರಿ ಇದ್ದಾಗೆ. ನಮ್ಮ ಬೆನ್ನುಹುರಿಗೆ ಏನಾದ್ರು ಪೆಟ್ಟಾಯ್ತು ಅಂದ್ರೆ ನಮ್ಮ ಕೈಕಾಲು ಬಿದ್ದೋಗುತ್ತೆ. ಅದಕ್ಕೆ ಹೇಳ್ತಿದ್ರು ಬನಂಜ ಗೋವಿಂದಾಚಾರ್ಯರು, ಅರ್ಜುನ ಇವನು ಭೀಮ ದುರ್ಯೋಧನಿಗೆ ಇಲ್ಲಿಗೆ ಹೊಡಿಲಿಲ್ಲಪ್ಪ, ಅವನು ಇಲ್ಲಿಗೆ ಹೊಡಿಲಿಲ್ಲ, ಹಿಂದ್ಗಡೆ ಹಿಂಗೆ ಹೊಡೆಯುವಾಗ ಬೆನ್ನೂರಿಗೆ ಹೋಯ್ತು, ಅವ್ನ ಕಾಲು ಬಿದ್ದೋಯ್ತು. ಹಾಗಾಗಿದ್ದು. ಹಾಗೆ ನಮ್ಮ ಪಶ್ಚಿಮ ಘಟ್ಟ ಕೂಡ ನಮ್ಮ ಬೆನ್ನೂರಿ ಇದ್ದಾಗೆ 100 ಜನಕ್ಕೆ, 1000 ಲಕ್ಷಾಂತರ ಜನಕ್ಕೆ ನೀರು ಒದಗಿಸುತ್ತೆ. ಇಂಥ ಹೊಳೆಗಳಿದೆ. ತುಂಗಭದ್ರಾ ನದಿ ಹೋಯ್ತು ಅಂತಂದ್ರೆ ನಿಮ್ಮ ದಾವಣಗೆರೆಯಿಂದ ಆ ಕಡೆ ಭಾಗ ಎಲ್ಲ ಹೋಯ್ತು, ಶಿವಮೊಗ್ಗನೂ ಹೋಯ್ತು, ಭದ್ರಾವತಿನೂ ಹೋಯ್ತು. ಆ ಥರ ಇದರಲ್ಲಿ ಈ ಥರದಲ್ಲಿ ಇರುವಾಗ ಪತ್ರಕರ್ತರ ಹೊಣೆಗಾರಿಕೆ ತುಂಬಾ ಇರುತ್ತೆ. ಸರಿ, ಚಿಕ್ಕಮಗಳೂರಿನ ಪ್ರಕೃತಿಯನ್ನ ಕಾಪಾಡುವಲ್ಲಿ ಪತ್ರಕರ್ತರು ಮತ್ತು ಈ ಪತ್ರಿಕೆ ಏನಿದೆ ಇದು ಬಹಳ ಮುಖ್ಯವಾದ ಕಾರ್ಯ ನಿರ್ವಹಿಸುತ್ತೆ, ಅಥವಾ ಅದರ ಜವಾಬ್ದಾರಿ ಹೆಚ್ಚಿರುತ್ತೆ ಅಂತ ನನ್ನ ಅನಿಸಿಕೆ. ಅಲ್ಲ, ನಿಜ ಅದು. ಬರೀ ಆಲ್ಮೋಸ್ಟ್ ಆಲ್ ಚಿಕ್ಕಮಗಳೂರಿನ ಪರಿಸರದ ಬಗ್ಗೆ ದೊಡ್ಡ ಹೊಡೆತ ಬಿದ್ದಿದ್ದು ಅಂತಂದ್ರೆ ಕುದುರೆಮುಖದಲ್ಲಿ ಗಣಿಗಾರಿಕೆ ಶುರುವಾದಾಗ. ಮೊದಲು ನಮಗೂ ಎಲ್ಲ ಅನ್ನಿಸ್ತು ಅಂದ್ರೆ, ಅವಾಗ ನಾನು ಸಬ್ ಎಡಿಟರ್ ಜನ್ಮಿತ್ರದಲ್ಲಿ, ಆಮೇಲೆ ಎಡಿಟರ್ ಆಗಿದ್ದು. ಅವಾಗ ನಮಗೆಲ್ಲ ಏನನ್ನಿಸ್ತು ಅಂತಂದ್ರೆ, ಕುದುರೆಮುಖ ಆಗ್ಬಿಡ್ತು ಅಂತಂದ್ರೆ ನಮ್ಗೆಲ್ಲ ಕೆಲಸ ಸಿಕ್ಕಾಪಟ್ಟೆ ಸಿಕ್ಬಿಡುತ್ತೆ, ಇಡೀ ಚಿಕ್ಕಮಗಳೂರಿನಲ್ಲಿ ಚಿನ್ನದ ಹೊಳೆ ಹರಿಯುತ್ತೆ, ಹಾಗೆ ಹೀಗೆ ಏನೇನೋ ಕನಸುಗಳಿತ್ತು. ಹಾಗಾಗಿ ತುಂಬ ಸಲ ಅಲ್ಲಿಗೆ ಹೋದಾಗೆಲ್ಲ ಅಲ್ಲಿ ಮೊದಲು ನಾವು ಹೆಲಿಕಾಪ್ಟರ್ಗಳು ಹೋಗಿ ಬರೋದು ನೋಡಿದ್ದು ಅವಾಗಲೇ. ಅಷ್ಟೊಂದು ಹೆಲಿಕಾಪ್ಟರ್, KC ಖನ್ನಾ ಅದರದ್ದು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗ, ಅವ್ರು ಅದಕ್ಕೆ ಬರ್ತೋದಲ್ಲ, ತಡ ಮಧ್ಯಾಹ್ನ ಇದು ಬರೋದು ಶಬ್ದ, ಅವಾಗ ನಾವು ಆಚೆ ನಿಂತ್ಕೊಂಡು ನೋಡ್ತಾ ಇದ್ವಿ ಹೆಲಿಕಾಪ್ಟರ್. ಆಮೇಲೆ ಅಲ್ಲಿಗೆ ಹೋದಾಗಲೂ ಹೆಲಿಕಾಪ್ಟರ್ ಅವ್ರು ಇಳಿದಿದ್ದು ಎಲ್ಲ ನೋಡಿದ್ವಿ. ಆಮೇಲೆ ಮಂತ್ರಿಗಳೆಲ್ಲ ಶುರುವಾಗಿದ್ದು, ಅಲ್ಲಿವ್ರಿಗೆ ಇರಲಿಲ್ಲ. ಆವಾಗ ನಮಗೆ ಅನ್ನಿಸ್ತಿತ್ತು ಭಾಳ ಚೆನ್ನಾಗಿದೆ ಅಂತ. ಆದರೆ ಒಂದು ಸಲ ಯಾವಾಗ ನಾನು ಎಡಿಟರ್ ಆದಮೇಲೆ ಸೇವ್ ವೆಸ್ಟರ್ನ್ ಘಾಟ್ ಮಾರ್ಚ್ ಇವೆಲ್ಲ ಮಾಡೋಕ್ಕೆ ಶುರು ಮಾಡಿದ್ಮೇಲೆ, ಅಲ್ಲಿ ತೆಗಿಯೋಕ್ಕೆ ಶುರು ಮಾಡಿದ್ರಲ್ಲ, ತೆಗಿಯೋಕ್ಕೆ ಶುರು ಮಾಡಿ ಭದ್ರಾ ನದಿಗೆ ಇದರಿಂದ ಇದರ ಅಣೆಕಟ್ಟೆಯಿಂದ ತಡೆದು ಇದರದ್ದು ಎಂತ ಅದು ಒಂದು ಅಣೆಕಟ್ಟೆ ಕಟ್ಟಿದ್ರು, ಲಕ್ಯಾ ಡ್ಯಾಮ್ ಕಟ್ಟಿದಾಗ ನಾವೇನ್ ತಿಳ್ಕೊಂಡ್ವಿ, ಅದು ಒಳ್ಳೆ ಇದೆ ಪರಿಸರದ ಇದರಲ್ಲಿ ನೀರನ್ನ ಇದು ಮಾಡೋದು. ಅದೇ ಹೇಗೆ ಅಂದ್ರೆ ಎಲ್ಲ ಬರೋವಂತಹ ಇದು ಯಾವುದು ಇದಿರುತ್ತಲ್ಲ, ಯಾವ ಅದಿರು, ಆ ಅದಿರು ಪೂರ್ತಿ ಆ ನೀರಿನಲ್ಲಿ ಬರೋದು, ನೀರಿನಲ್ಲಿ ಬಂದು
ಮ್ಯಾಗ್ನೆಟಿಕ್ ಸಪರೇಟರ್ಸ್ ಹೋಗೋದು. ಆ ನೀರು ಹೋದಾಗ ಏನ್ ಮಾಡೋದು, ಆ ಮ್ಯಾಗ್ನೆಟಿಕ್ ಸಪರೇಟರ್ಗಳು ಏನ್ ಮಾಡೋದು, ಅದ್ರೊಳಗಿರುವಂತಹ ಕಬ್ಬಣನ ಎಳ್ಕೊಳ್ಳೋವು. ಆ ಮಣ್ಣು ಸೀದಾ ಹೋಗಿ ಲಕ್ಯಾ ಡ್ಯಾಮ್ ಅಲ್ಲಿ ಬೀಳೋದು. ಲಕ್ಯಾ ಡ್ಯಾಮ್ ಅಲ್ಲಿ ಬಿದ್ದ ಮೇಲೆ ಆ ನೀರು ನಿಧಾನಕ್ಕೆ ಬಸದುಕೊಂಡು ಸೀದಾ ಬಂದು ಭದ್ರಾ ನದಿ ಸೇರೋದು. ಒಳ್ಳೆ ಇದಿತ್ತು, ಅದು ಇಲ್ಲ ಅಂತಲ್ಲ. ಆದ್ರೆ ಅಲ್ಲಿ ಏನಾಯ್ತು ಅಂತಂದ್ರೆ ಕೊನೆಗೆ ಭದ್ರಾ ಡ್ಯಾಮ್ ತುಂಬಿದ ಮೇಲೆ ಏನಾಗುತ್ತೆ, ಮತ್ ಭದ್ರಾ ಡ್ಯಾಮ್ ತುಂಬಿದ್ರು ಆ ತಿಳಿ ನೀರು ಹೋದ್ರು ಅದ್ರಲ್ಲಿ ಹೋಗೋ ಮಣ್ಣು, ಅದ್ರಲ್ಲಿ ಬರೋ ಸ್ವಲ್ಪ ಕಬ್ಬಣದ ಅಂಶ ಎಷ್ಟಿದಾಗುತ್ತೆ ಅನ್ನೋದನ್ನ ನಾವು ಅಲ್ಲಿರುವಂತ ಕೆಲವು ಗದ್ದೆಗಳಿಗೆ ಹೋಗಿ ಅಲ್ಲಿ ಮಣ್ಣು ತೆಗೆದು ಅದಕ್ಕೆ ಇದನ್ನ ಮ್ಯಾಗ್ನೆಟ್ ಇದು ಮಾಡಿದಾಗ ಅದಕ್ಕೆಲ್ಲ ಸಣ್ಣ 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 ಇದು ಅಂಟ್ಕೊಳಕ್ ಶುರುವಾಯ್ತು. ಆಮೇಲೆ ಅವ್ರ ಬೆಟ್ಟಗಳನ್ನೇ ತೆಗೆದ್ರೆ ನಾಳೆ ಏನಾಗ್ಬೋದು, ಯಾಕಂದ್ರೆ ಸಮುದ್ರ ಆದ ತಕ್ಷಣ ದೊಡ್ಡದಾಗಿ ಹೇಳೋವಂಥ ಬೆಟ್ಟ ಕುದುರೆಮುಖ. ಈ 6312 ಅಡಿನೋ ಏನೋ ಇದೆ ಅದು. ಇಂಥ ಬೆಟ್ಟ ಹೋದ್ರು ಏನಾಗ್ಬೋದು, ಇದು ನಮ್ ಯೋಚನೆ ಆಯ್ತು. ಅವಾಗ ನಾವೇನ್ ಮಾಡಿದ್ವಿ, ಅದ್ರ ವಿರುದ್ಧವಾಗಿ ನಮ್ಮ ಉಲ್ಲಾಸ್ಕಾರ ಅಂತೂ ಇವರು ಎಲ್ಲ ಬಂದು ಅದ್ರ ಬಗ್ಗೆ ಹೇಳಿದ್ರು. ಕೊನೆಗಿಲ್ಲ, ಇದು ಹೋಗ್ಲೇಬೇಕು ಅಂತ ಇದು ಮಾಡಿದ್ವಿ. ಆ ಕಡೆಯಿಂದ ವಿಠಲ ಹೆಗಡೆ ಅವರು ಅದನ್ನ ವಿರೋಧಿಸಿದ್ರು. ಹೀಗೆಲ್ಲ ಆಗಿ ಏನಾಯ್ತು ಅಂದ್ರೆ ಅದನ್ನ ವಿರೋಧಕ್ಕೆ ಶುರು ಮಾಡಿದ್ವಿ. ಅವಾಗ ನಮ್ಗೆ ಈ ಪರಿಸರದ ಬಗ್ಗೆ ಬಹಳ ಬಂತು. ಇದು ಒಂದೇ ಬೆಟ್ಟ ಅಲ್ಲ, ಬೇರೆ ಬೆಟ್ಟಗಳಲ್ಲೂ ಏನೇನೋ ಆಗುತ್ತೆ. ತುಂಬಾ ಕಾಫಿ ತೋಟ ಆದ್ರೆ ಏನಾಗುತ್ತೆ, ಕಾಫಿ ತೋಟದಲ್ಲಿ ಬರ್ಡ್ಸ್ ಹೇಗ್ ಬರುತ್ತೆ, ಕಾಡಲ್ಲಿ ಬರ್ಡ್ಸ್ ಎಷ್ಟು ಬರುತ್ತೆ, ಬರ್ಡ್ ಫೆನೋಮಿನ ಏನು, ಜೋರಾಗಿ ಮಳೆ ಬಂದಾಗ ಎಷ್ಟರ ಮಟ್ಟಿಗೆ ಆ ಮಳೆ ನೀರನ್ನ ತಡೆದು ಅದು ಇಂಗಿಸುತ್ತೆ ಗಿಡಗಳಿದ್ರೆ, ಕಾಫಿ ತೋಟದಲ್ಲಿ ಎಷ್ಟು ಪ್ರಮಾಣದಲ್ಲಿ ಇಂಗಿಸುತ್ತೆ, ಕಾಡಿನಲ್ಲಿ ಎಷ್ಟು ಪ್ರಮಾಣದಲ್ಲಿ ಇಂಗಿಸುತ್ತೆ, ಹುಲ್ಲುಗಾವಲಲ್ಲಿ ಎಷ್ಟು ಪ್ರಮಾಣದಲ್ಲಿ ಇಂಗಿಸುತ್ತೆ, ಏನು ಇಲ್ಲದೆ ಇದ್ದಿರಂತೆ ಮಣ್ಣುಗಳೇ ಇದ್ರೆ ಏನು ಇರುತ್ತೆ, ಇವನ್ನೆಲ್ಲ ಸ್ಟಡಿ ಮಾಡಿದ್ವಿ. ಇವೆಲ್ಲ ಮಾಡಿದಾಗ ನಮಗೆ ಕೇಸ್ಗಳು ಹಾಕಬೇಕು ಅನ್ನಿಸ್ತು. ಕುದುರೆಮುಖಕ್ಕೆ ಕೇಸ್ ಹಾಕಬೇಕು, ಅದನ್ನ ರೆಡಿ ಮಾಡಿದ್ವಿ ನಾವು. ನಮ್ಮ ಚಿಣ್ಣಪ್ಪ, ನಮ್ಮ ಪ್ರವೀಣ್ ಭಾರ್ಗವ್, ಉಲ್ಲಾಸ್ ಇವರೆಲ್ಲ ಸೇರಿ ಕೇಸ್ ಹಾಕಿದ್ರು. ಅದಕ್ಕೆ ಬೇಕಾದ ಇದನ್ನು ಒದಗಿಸಿದ್ವಿ ನಾವು. ಹಾಗಾಗಿ ಅದು ನಿಲ್ತು. ಕೋರ್ಟ್ ಕೂಡ ಹೇಳ್ತು, ನಾವೊಂದು ಮೈಂಡ್ಲೆಸ್ ಮೈನಿಂಗ್ ಅಂತ ಹೇಳಿ ಒಂದು CD ಕೂಡ ಮಾಡಿದ್ವಿ. ಆ CD ಎಲ್ಲ ತೋರಿಸಿದಾಗ ಸುಪ್ರೀಂ ಕೋರ್ಟು ನೀವು ಒದ್ದು ಹೋಗಿ ಹೊರಗಡೆ ಅಂತ ಹೇಳ್ತು. ಈವರೆಗೂ ಅಲ್ಲಿ ಏನೂ ಆಗಲಿಲ್ಲ. ಈಗಲೂ ಅಲ್ಲೇನೋ ಸೈನಿಕ್ ಮಾಡಬೇಕಾದ್ವು, ನಾವು ಪ್ರತಿ ಸಲ ಅಲ್ಲಿ ಇದು ಮಾಡ್ತಿದ್ವಿ. ಪಾಪ ನಮ್ಮ ಆಳ್ವರನ್ನ ಹಿಡ್ಕೊಂಡು ಇದರಲ್ಲಿ ಇವರು ಆಳ್ವಾಸು ನಮ್ಮ ಇದರದ್ದು ಎಂತ ಮೋಹನ್ ಆಳ್ವ ಅವ್ರನ್ನ ಹಿಡಿದು ಅಲ್ಲೇನೋ ಒಂದು ದೊಡ್ಡದೊಂದು ಇದ್ರದ್ದು ನೇಚರ್ ಕ್ಯೂರ್ ಇದು ಮಾಡ್ತೀವಿ ಅಂತ ಹೊರಟಿದ್ರು ಕಳ್ಸೋದವ್ರು. ನಾವು ಆಮೇಲೆ ಅವ್ರು ನಮ್ಮ ಮನೆಗೂ ಬಂದ್ರು. ಆಳ್ವರು ಹೇಳಿದೆ ನಾನು ಅವ್ರಿಗೆ, ಆಗಲ್ಲ ನಿಮ್ಗೆ ಮಾಡಬೇಡಿ, ಅಲ್ಲಿ ಅದು ತುಂಬಾ ಪ್ರಿಸ್ಟೇನ್ ಇದು, ಅದು ಎವರ್ ಗ್ರೀನ್ ಫಾರೆಸ್ಟ್ ಇರುವಂತ ಪ್ಯಾಚ್, ಅದು ಮಾತ್ರ ಅಲ್ಲಿ ಬಿಟ್ರೆ ನಿಮ್ಗೆ ಶೃಂಗೇರಿ ಈ ಭಾಗ ಬರುತ್ತೆ, ಇವೆಲ್ಲವೂ ಕೂಡ ಡೆಸಿಡಿಯಸ್ ಫಾರೆಸ್ಟ್ಗಳು ಎಲ್ಲ ಹೇಳಿದ್ವಿ. ಅವ್ರ ಲಾಯರ್ ಒಬ್ರು ಬಂದ್ರು, ಓ ಇಲ್ಲ ನಥಿಂಗ್ ವಿಲ್ ಹ್ಯಾಪನ್, ವಿ ವಿಲ್ ಡೂ ಇಟ್, ಹಾಗೆ ಹೀಗೆ ಅಂತ ಹೊಡೆದ್ರು ನಂಗೆ. ನಾನು ಹೇಳಿದೆ, ನೀವು ಹೋಗಿ ನಿಮ್ಗೆಲ್ಲ ಖರ್ಚು ಮಾಡಿ ನೋಡಿ ನಿಮ್ಗೆ ಬರುತ್ತೆ. ಕುದುರೆಮುಖ ಎಲ್ಲ ಕೋರ್ಟ್ ಹೇಳ್ತು, ಬಸ್ಟ್ ಖಾಲಿ ಮಾಡು ಜಾಗನ, ಮಾಡಬೇಡ ಅಂತ. ಒಂದು 5-6 ಲಕ್ಷ ಹಾಳು ಮಾಡ್ಕೊಂಡ್ರು. ಅವಾಗ ನಾನು ಇಲ್ಲಿ ಆಳ್ವಾಸ್ ನುಡಿಸಿವಿಗೆ ಅಧ್ಯಕ್ಷ. ಅವಾಗ ನಾನು ರಾಜೀನಾಮೆ ಕೊಟ್ಟೆ ಅಲ್ಲಿಗೆ. ಅವಾಗ ಆಳ್ವರು ಕಾಗದ ಬರೆದ್ರು, ಇಟ್ಟು ನಾನು ಇವತ್ತು ಕಾಗದನ ಬರೆದ್ರು, ನೀವು ಕೊಡಬಾರ್ದಿತ್ತು ಹಾಗೆ. ನಾನು ಹೇಳಿದೆ, 2 ದೋಣಿಗಳ ಮೇಲೆ ಕಾಲ್ದಕ್ಕಾಗಲ್ಲ. ಒಂದ್ ಕಡೆ ಇಲ್ಲಿ ಅಪೋಸ್ ಮಾಡ್ತೀನಿ, ಇನ್ನೊಂದ್ ಕಡೆ ಅವ್ರು ಆಳ್ವಾಸರು ನಡೆಯಲ್ಲ ಅಧ್ಯಕ್ಷ, ಹೆಂಗಾರದು ಜನ ಏನಂತಾರೆ, ಅಲ್ಲಿ ದುಡಿಸ್ಕೋತಾನೆ ನೋಡು, ಇಲ್ಲಿ ವಾಪಸ್ ಮಾಡ್ತಾನೆ ಅಂತಾರ ಇಲ್ವೋ. ನಾನು ರಾಜೀನಾಮೆ ಕೊಟ್ಟೆ. ಇವತ್ತು ನಾನು ಮತ್ತಾಗ್ಲಿಲ್ಲ. ಆಮೇಲೆ ಆಳ್ವರ್ಗೆ ಗೊತ್ತಾಯ್ತು ಅವ್ರು ಹೋಗ್ಬಾರ್ದಿತ್ತು ಅಂತ ಹೇಳಿದ್ದು. ಮತ್ತೆ ಈಗಲೂ ಚೆನ್ನಾಗಿ ಮಾತಾಡ್ತಾರೆ ನನ್ನ ಹತ್ರ, ಇಲ್ಲ ಅನ್ನಲ್ಲ. ಆದ್ರೆ ಈ ತರ ಎಲ್ಲ ನಾವು ಹೋರಾಡ, ಅದು ಪತ್ರಿಕೆಗಳು ಇದನ್ನೆಲ್ಲ ನಾವು ಪತ್ರಿಕೆಯಲ್ಲಿ ತುಂಬಾ ಬರೆದ್ವಿ. ನಮ್ಮ ಜನಮಿತ್ರ ಪತ್ರಿಕೆಯಲ್ಲಿ ನಾವು ಇವರು ಉದಯ TV ಅವ್ರು ಇಂಟರ್ವ್ಯೂ ಮಾಡಿದಾಗ ಅವೆಲ್ಲ ನಾನು ತೋರಿಸ್ದೆ ಅವ್ರಿಗೆ. ಅವೆಲ್ಲ ಬೇಕಿತ್ತು, ಅವ್ರು ತಗೊಂಡೋಗಿದ್ರು. ಅವರು ಶೈಲಜಾ ಸಂತೋಷ್ ಅಂತ ಹೇಳಿ ಮಾಡೋರಲ್ಲ ಒಂದು, ಅದ್ರೊಳಗೆ ನಾನು ಮಾಡಿದ್ರಲ್ಲ 1 ಗಂಟೆ ಇಂಟರ್ವ್ಯೂ, ಅದ್ರೊಳಗೆ ನಾನೆಲ್ಲ ತೋರಿಸ್ದೆ ಅವ್ರಿಗೆ ಹೇಗೆ ಹೇಗೆ ನಾವು ಉಳಿಸಿದ್ವಿ ಅಂತ ಹೇಳಿ. ಹಾಗಾಗಿ ಎಲ್ಲದಕ್ಕೂ ನಾವು ಮಾಡಿದೀವಿ ನೋಡಿ. ಅಲ್ಲಿ ಬ್ರಿಗೇಡ್ ಗ್ರೂಪ್ ಅವ್ರದ್ದು ಒಂದು 30 ಎಕರೆ ಸರ್ಕಾರಿ ಇದ್ರಲ್ಲಿ ಮಾಡುವಾಗ ಅದನ್ನು ವಿರೋಧಿಸಿದ್ವಿ, ಗೆದ್ವಿ ಕೇಸ್ ಹಾಕಿ. ಆಮೇಲೆ ಮೊನ್ನೆ ಹೆಲಿಕಾಪ್ಟರ್ ಹೋಗೋದಕ್ಕೆ ಸ್ಟೇ ತಗೊಂಡ್ವಿ, ಅದ್ರೊಳಗೆ ಗೆದ್ದಿದ್ವಿ. ಆ ರೀತಿ 1-2-3 ಹೋಮ್ ಸ್ಟೇಗಳಲ್ಲಿ ಕೇಸ್ ಹಾಕಿದ್ವಿ. ಕೆಲವ್ರಲ್ಲಿ ಸೋತಿದ್ವಿ, ಕೆಲವ್ರಲ್ಲಿ ಗೆದ್ದಿದ್ವಿ. ಅಂದ್ರೆ ಈ ರೀತಿ ನಾವು ಪರಿಸರ ಉಳಿಸಕ್ಕೆ ಏನೇನ್ ಬೇಕೋ ಮಾಡ್ತಿದ್ವಿ. ನಮ್ದೇನು ಯಾರ ಹತ್ರ ಕಾಂಪ್ರಮೈಸ್ ಆಗಿಲ್ಲ ಈವರೆಗೂ. ಅಥವಾ ಅವ್ರು ಹೇಳಿದ್ರು ಅಂತ ಹೇಳಿ ಪರವಾಗಿಲ್ಲ ಅಂತೇಳಿ ಎಷ್ಟು ಪ್ರೆಷರ್ ಬಂತು ಅಂದ್ರೆ ನಾವೇನಾದ್ರು ಕೇಳಿದ್ದಿದ್ರೆ ದುಡ್ಡೆಲ್ಲ ಕೊಟ್ಬಿಟ್ಟಿರೋರು. ಆದ್ರೆ ನಾವ್ ಯಾವ ಪ್ರೆಷರ್ಗೂ ಈಲ್ಡ್ ಆಗ್ಲಿಲ್ಲ. ಇವತ್ತು ಹಾಗೆ ಇದೀವಿ ನಾವು. ನಮ್ಗೆ ಆಗ್ಲಿಲ್ವಾ ಕೇಸ್ ಹಾಕ್ತಿವಿ, ಮುಲಾಜಿಲ್ದೆ ಕೇಸ್ ಹಾಕ್ತಿವಿ. ಇದು ನಿಮ್ಮ ಮಂಗಳೂರು ಇದ್ರದ್ದು ದೇವ್ರ ಮನೆ ಇದ್ರ ಮೇಲೊಂದು ಇದನ್ನ ಶಿಶಿಲಾ ಭೈರಾಪುರ ರಸ್ತೆಗೂ ಅಷ್ಟೇ ಕೇಸ್ ಹಾಕಿದ್ವಿ ನಾವು ಮುಲಾಜಿಲ್ದೆ. ಅವನು ಅಲ್ಲಿರೋರೆಲ್ಲ ಹೇಳಿದ್ರು ಹಾಗೆ ಹೀಗೆ. ನಾವ್ ಹೇಳಿದ್ವಿ ನಥಿಂಗ್ ಡೂಯಿಂಗ್, ಎಲ್ಲವೂ ಮನುಷ್ಯರಿಗೋಸ್ಕರನೇ ಇರೋದಲ್ಲ ಕಂಫರ್ಟ್ ಆಗಿ. ಅಲ್ಲಿ ಆನೆ ಗಲಾಟೆ ಎಲ್ಲ ಜಾಸ್ತಿ ಆಗ್ತಾ ಇದೆ ನೀವೇ ಹೇಳ್ತೀರಿ. ಎಲ್ಲವನ್ನು ಹಿಂಗೆ ಮಾಡಿದ್ರೆ ಆನೆ ಗಲಾಟೆ ಇನ್ನೂ ಜಾಸ್ತಿ ಆಗುತ್ತೆ.
ನಾವು ಕೇಸ್ ಹಾಕೋದಾಗ್ತೀವಿ, ಏನಾದ್ರು ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ಒಂದ್ಸಲ ನಾವು ಜೀಪಲ್ಲಿ ಹೋಗುವಾಗ ತಡೆದ್ರು ಅಲ್ಲಿ ಜನ, ನೀವು ಹಂಗೆ ಮಾಡ್ತೀರಿ ಹಿಂಗೆ ಮಾಡಿದ್ರಿ. ನಾವು ಹೇಳಿದ್ವಿ ಯಾಕೆ ಇದು ಮಾಡ್ತೀರಾ, ಅದ್ರ ಬದಲಿ ನೀವೇ ಇಲ್ಲಿ ಒಂದು ಹೋಮ್ ಸ್ಟೇ ಮಾಡ್ಕೊಳ್ಳಿ, ಜನ ಇಲ್ಲಿಗೆ ಬಂದು ಉಳಿತಾರೆ, ಶಿಶಲ ಬೆಟ್ಟ ಹತ್ತುತ್ತಾರೆ, ಎಲ್ಲ ಮಾಡ್ತಾರೆ, ನಿಮ್ಗೆ ದುಡ್ಡಾಗುತ್ತೆ, ರಸ್ತೆ ಮಾಡಿ ಯಾಕೆ ಹಾಳು ಮಾಡ್ತೀರಾ ಅದನ್ನ ಅಂತೇಳಿ. ಎಂತ ಪ್ರಿಸ್ಟೈನ್ ಬ್ಯೂಟಿ ಇರೋಂಥ ಪ್ಲೇಸ್ ಅದು ಗೊತ್ತಾ? ಹೌದು. ಅಂಥದ್ರಲ್ಲಿ ರಸ್ತೆ ಮಾಡೋದಂತೆ, ದೊಡ್ಡದಾಗಿ ರಸ್ತೆ ಮಾಡೋದಂತೆ ಇದು. ಅದಕ್ಕೆ ಒಂದ್ಸಲ ಮೀಟಿಂಗ್ ಕರೆದ್ಬಿಟ್ರು DC ಆಫೀಸಲ್ಲಿ. ಅದೇನೇನೋ ನಂಗೂ ಒಂದು ನೋಟಿಸ್ ಕಳಿಸ್ಬಿಟ್ರು, ಬನ್ನಿ ಮೀಟಿಂಗ್ಗೆ ಅಂತ. ಅಲ್ಲಿ ಶೋಭಾ ಕರಂದ್ಲಾಜೆ ಅವರು ಇವರು ಇಂಜಿನಿಯರ್ಸ್ ಎಲ್ಲ ಇದ್ರು. ನಾನು ಲೆಫ್ಟ್ ಆ್ಯಂಡ್ ರೈಟ್ ಅವ್ರನ್ನ ತಗೊಂಡೆ. ಇಲ್ಲ ಹಂಗಾಗುತ್ತೆ. ನಾನು ಹೇಳಿದೆ, ನೋಡಿ ಕುದುರೆ ಮುಖ ಆಗೋಗ್ಲು ನೀವು ಹೀಗೆ ಹೇಳಿದ್ರಿ, ಏನೇನಾಯ್ತು ಗೊತ್ತಿದೆ, ನೀವು ಹೇಳೋದೆಲ್ಲ ಸುಳ್ಳು, ನಿಮ್ಗೆ ಹೇಗೆ ಗೊತ್ತಿದೆ, ನಾವು ಅದಕ್ಕೆ ವಿರೋಧ. ಕೊನೆಗೆ ಶೋಭಾ ಕರಂದ್ಲೆ ಅವ್ರನ್ನ ಯಾಕ್ರಿ ಕರೆದ್ರಿ, ಅವ್ರನ್ನ ಕರೆದೇ ನೋಡಿ ಎಷ್ಟು ಮಾತಾಡಿದ್ರು, ನಿಮ್ಮ ಹತ್ರ ಉತ್ತರ ಕೊಡೋಕ್ಕೆ ಇಲ್ಲ ಅಂತ ಹೇಳಿದ್ರು. ಉತ್ತರ ಕೊಡೋಕ್ಕಾಗಲಿಲ್ಲ ಅವ್ರ ಕೈಲಿ. ಆ ಥರ ಆಯಿತು. ಅಂದರೆ ಈ ಥರ ನಾವು ಪತ್ರಿಕೆಗಳಲ್ಲಿ ಇದನ್ನು ತರಬೇಕು. ತಂದಿದ್ದೀವಿ, ತುಂಬ ತಂದಿದ್ದೀವಿ. ಅನೇಕ ಪತ್ರಿಕೆಗಳಲ್ಲಿ ಇದ್ರ ಬಗ್ಗೆ ಬರೆದೇ ನಾವು ಸ್ಟೇಟ್ಮೆಂಟ್ಗಳು ಹಾಕಿದ್ದಾರೆ, ಇವತ್ತು ಹಾಕ್ತಾ ಇದ್ದಾರೆ. ಪತ್ರಿಕೆಗಳ ಜವಾಬ್ದಾರಿ ತುಂಬ ಇದೆ. ನಾವು ಪರಿಸರ ಕಳ್ಕೊಂಡ್ರೆ ವಿ ಕೆನಾಟ್ ಕ್ರಿಯೇಟ್ ಎ ಬ್ಯೂಟಿಫುಲ್ ಫಾರೆಸ್ಟ್. ಈಗಿರೋ ಕಾಡನ್ನು ಉಳಿಸೋಕ್ಕಾಗಲ್ಲ. ಗಿಡ ಬೆಳಿಬೋದು ನೀವು, ಆದರೆ ಫಾರೆಸ್ಟ್ ಅಂದರೆ ಅದರದ್ದೇ ಆದಂಥ ಸಣ್ಣ ಗಿಡ, ದೊಡ್ಡ ಗಿಡ, ಕೀಟಗಳು, ಪಕ್ಷಿಗಳು, ಪ್ರಾಣಿಗಳು, ಏನೇನೆಲ್ಲ ಒಂದು ಕಾಂಪ್ಲೆಕ್ಸ್ ಸಿಸ್ಟಮ್ ಅದು. ಆ ಸಂಕೀರ್ಣ ವ್ಯವಸ್ಥೆನ ನೀವು ಮತ್ತೆ ತರಕ್ಕಾಗಲ್ಲ. ಒಂದು ಬೆಳೆದ್ರೆ ಎಷ್ಟೋ ವರ್ಷಗಳು ಬೇಕದು ಬರ್ಬೇಕಾದ್ರೆ. ಆ ಥರ ಇರುತ್ತೆ. ಹಾಗಾಗಿ ಪತ್ರಿಕೆಗಳ ಜವಾಬ್ದಾರಿ ಬಹಳ ಜಾಸ್ತಿ ಇದೆ. ಪರಿಸರಕ್ಕೆ ಎಲ್ಲೇ ಧಕ್ಕೆ ಆದರೂ ಕೂಡ ಪರಿಸರ ಉಳಿಸ್ಬೇಕು. ಚಿಕ್ಕಮಗಳೂರು ಏನಾದ್ರು ಚೆನ್ನಾಗಿ ಉಳಿದಿದೆ, ಇವತ್ತಿನ ದಿವಸ ನಾವು ಇಷ್ಟೊಂದು ಹೋಮ್ ಸ್ಟೇಗಳಾಗಿದೆ, ಇಷ್ಟೊಂದು ಲಾಡ್ಜ್ಗಳಾಗಿದೆ, ಇಷ್ಟೊಂದು ಹೋಟೆಲ್ಗಳಾಗಿದೆ ಅಂತಂದರೆ ಬಿಕಾಸ್ ಆಫ್ ಟೂರಿಸಮ್. ಯಾಕೆ ಬರ್ತಾರೆ ಅವ್ರು ಇಲ್ಲಿಗೆ? ಈಗ ನೀವು ಊಟಿ ಗೀಟಿ ಎಲ್ಲ ನೋಡ್ಕೊಂಬನ್ನಿ, ಅಲ್ಲಿ ಹೋದ್ರೆ. ಇವತ್ತು ನಾವು ಹಿಂದೆ ಬಾವಡನ್ಗಿರಿ ಚಿಕ್ಕಮಗಳೂರಲ್ಲಿ ಹೋಗ್ತಿದ್ವಲ್ಲ, ಇಡೀ ಚಂದ್ರದ್ರೋಣ ಪರ್ವತದ ಸಾಲಲ್ಲೆಲ್ಲ ಎಲ್ಲೂ ಮನೆಗಳು ಕಾಣ್ತಿತ್ತಲ್ಲ, ತೋಟಗಳಲ್ಲಿ ಅಡಿಲ್ ಬಿಟ್ರೆ. ಇವತ್ತು ನೀವು ಹೋಗಿ ಎಲ್ಲ ಕಡೆ ಹೋಮ್ ಸ್ಟೇ. ಅವ್ರು ಬಿಡೋ ನೀರುಗಳೆಲ್ಲ ಕೆಳಗಡೆ ನೀರು ಕುಡಿಯೋದು ಅದೇ ನೀರು ಬರೋದು. ಅವರೆಲ್ಲ ಇವ್ರು ಏನೇನು ಮಾಡಿರ್ತಾರೋ ಹೊಲಸೆಲ್ಲ ಬರೋ ನೀರೇ ಬರೋದು. ಅದೆಲ್ಲ ಹೇಳಿದ್ರೆ ಯಾರಿಗೂ ಅರ್ಥ ಆಗಲ್ಲ. ಸಿಕ್ಕಿದ ಕಡೆ ಮನೆ ಕಟ್ಟು, ಸಿಕ್ಕಿದ ಕಡೆ ಇದು ಮಾಡು, 5 ರೂಮ್ ಮಾಡು ಅಂತ ಇದ್ರೆ ಕಾನೂನಲ್ಲಿ 50 ಜನ ಕೂರಿಸ್ಕೋತಾರೆ. ಇದನ್ನೆಲ್ಲ ಪತ್ರಿಕೆಗಳು ಹೊರ ತರಬೇಕು, ಜಾಸ್ತಿ ತರಲೇಬೇಕು. ಇದು ಪತ್ರಿಕೆ ಒಂದೇ ಎಲ್ಲ, ಇಡೀ ಸಮೂಹ ಮಾಧ್ಯಮನೇ ಇದ್ರ ವಿರುದ್ಧವಾಗಿ ಇದು ಮಾಡಬೇಕು. ಜರ್ನಲಿಸಮ್, ಟೂರಿಸಮ್ ಮಾಡಲಿ ಬೇಡ ಅನ್ನಲ್ಲ, ಆದರೆ ಅದೊಂದು ವೈಜ್ಞಾನಿಕವಾಗಿರ್ಬೇಕು, ಎಕೋ ಫ್ರೆಂಡ್ಲಿ ಆಗಿರಬೇಕು, ವ್ಯವಸ್ಥಿತವಾಗಿರಬೇಕು. ಆ ಥರದ್ದು ಮಾಡಬೇಕು. ಅದಕ್ಕೆ ಪತ್ರಿಕೆಗಳು ಒತ್ತು ಕೊಡಬೇಕು. ಸೊ ಈ ಪತ್ರಿಕೆಯ ತಲೆಬರದಿಂದ ರಾಜಕೀಯ ವ್ಯಕ್ತಿಯ ಹಣೆ ಬರಹ ಬದಲಾಗಬಹುದು. ಇದಕ್ಕೇನಾದ್ರು ಒಂದು ಉದಾಹರಣೆ ಕೊಡ್ಬೋದಾ? ಚಿಕ್ಕಮಗಳೂರು ಜಿಲ್ಲೆಗೆ ಸೀಮಿತವಾಗಿ. ಚಿಕ್ಕಮಗಳೂರು ಜಿಲ್ಲೆಗೆ ಸೀಮಿತವಾಗಿ ಯೋಚನೆ ಮಾಡೋ ಹೇಳ್ಬೇಕದನ್ನು ನಿಮಗೆ. ಓಕೆ ಫೈನ್ ಸರ್, ಮುಂದೆ ಹೋಗೋಣ. ಸರ್, ಈ ವಿತರಕರ ಬಗ್ಗೆ ಅಂತ ಅಂದ್ರೆ, ಈ ಅಚ್ಚುಮಣೆ ಇತ್ತು, ಅಲ್ಲಿ ಮುದ್ರಣಗೊಳ್ತಿತ್ತು ರಾತ್ರಿ 10:30 12 ಗಂಟೆ, ಬೆಳಗಿನ ಜಾವ 3 ಗಂಟೆ 4 ಗಂಟೆ ಅಥವಾ 5 ಗಂಟೆ ನಂತರದಲ್ಲಿ ಅದು ವಿತರಣೆ ಆಗ್ಬೇಕಿತ್ತು. ಅಲ್ಲ, ಈ ನೋಡಿ, ಹಿಂದೆ ಪತ್ರಿಕೆ ಮಾಡೋದು ಕಷ್ಟ ಇತ್ತು, ಹಂಚೋದು ಸುಲಭ ಇತ್ತು. ನಾವು ಒಂದು ಪತ್ರಿಕೆಯಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕಿದ್ರೆ, ಒಬ್ಬ ಬೇಕು ಅಂತ ಹಾಕಿದ್ರೆ 10 ಜನ ಬಂದಿರೋರು ನಮ್ಮನ್ನು ತಗೊಳ್ಳಿ ಅಂತ. ಕೊಡ್ತಿದ್ದು ಸಂಬಳ ಕಡಿಮೆ. ಪಾಪ ಬೆಳಗ್ಗೆ 5 ಗಂಟೆಗೆ ಬಂದು ಪತ್ರಿಕೆ ಹಂಚೋರು ಅಂತವ್ರು. ಈಗ ನೀವು ಪತ್ರಿಕೆಗೆ ಬೇಕು ಅಂತ ಹಾಕಿ 10 ದಿವಸ ಹಾಕಿದ್ರು ಕೂಡ ಒಬ್ಬ ಬರೋದಿಲ್ಲ. ಏಕೆಂದ್ರೆ ಮನೆಗಳಲ್ಲಿ 2-3 ಮಕ್ಕಳು ಇರ್ತಾರೆ, ಅವ್ರು ಕಳ್ಸೋಕ್ಕೂ ಇಷ್ಟಪಡಲ್ಲ. ಗಿಳಿಯಲ್ಲಿ ಹೋಗೋ ಬದಲಿ ಟ್ಯೂಷನ್ಗೆ ಹೋಗ್ಲಿ ಅಂತಾರೆ. ಸ್ವಲ್ಪ ಅವ್ರದ್ದು ಎಕನಾಮಿಕಲ್ ಸ್ಟೇಟಸ್ಸು ಚೆನ್ನಾಗಾಗಿದೆ. ಹಾಗಾಗಿ ಇವತ್ತು ಪತ್ರಿಕೆ ಹಂಚೋದು ತುಂಬ ಇದೆ. ಆದರೂ ವಿತರಕರಿದಾರಲ್ಲ, ಅವ್ರಿಗೆ ಭಾಳ ಕಷ್ಟ. ನೋಡಿ, ಬೆಳಗ್ಗೆ 5 ಗಂಟೆಗೆ ಹೇಳಲೇಬೇಕು ನೀವು. 4:30-5 ಗಂಟೆಗೆ ಕೆಲವು ಸಲ ಬಸ್ಸಲ್ಲಿ ಬರುತ್ತೆ, ಇನ್ನು ಕೆಲವು ಸಲ ಕಾರಲ್ಲಿ ಬರುತ್ತೆ. ಅವಾಗ ಅಲ್ಲಿ ರೆಡಿ ಇದ್ದು ಪೇಪರ್ ತೊಗೊಂಡು ಇದು ಮಾಡಿ ನೀವು 7 ಗಂಟೆ 7:30 ಅಥವಾ ಜಾಸ್ತಿ ಅಂದರೆ 8 ಗಂಟೆ ಒಳಗೆ ಪತ್ರಿಕೆ ತಲುಪಲೇಬೇಕು ಮನೆಗೆ. 8 ಗಂಟೆ ಮೇಲೆ ಬಂತು ಅಂದರೆ ಓದೋರೆಲ್ಲ ಅವರೆಲ್ಲ ಭಯಕ್ಕೆ ಶುರು ಮಾಡ್ತಾರೆ. ನಾವು ಆಫೀಸ್ಗೆ ಹೋಗ್ಬೇಕ್ರಿ, ಸ್ನಾನ ಮಾಡಿ ನೀವು ಯಾವಾಗ ನಿಮ್ಮ ಪೇಪರ್ ಓದೋದು ಅಂತಾರೆ. ಅಷ್ಟರೊಳಗೆ ತರಬೇಕು ಹುಡುಗರಿಗೆ. ಆಮೇಲೆ ಅವರಿಗೆ ಎಲ್ಲ ಸೈಕಲ್ನಲ್ಲೇ ಅವ್ರು ಓಡಾಡಬೇಕು. ಅವರು ಕೆಲವರು ಸ್ಕೂಟ್ರ್ ಇಟ್ಕೊಂಡಿರ್ಬೋದು, ಆದರೆ ಅನೇಕರು ಸೈಕಲಲ್ಲೇ ಇವತ್ತು ಹಿಂದೆನೂ ಹಂಚಿದ್ರು, ಇವತ್ತು ಹಂಚುತ್ತಿರೋರು. ಕಷ್ಟ ಇದೆ ಅವ್ರಿಗೆ. ಅದರಲ್ಲೂ ಚಳಿಗಾಲ ಮಳೆಗಾಲದಲ್ಲಿ, ಅದರಲ್ಲೂ ಮಲೆನಾಡಂಥ ಪ್ರದೇಶದಲ್ಲಿ ಅವ್ರಿಗೆ ಅನೇಕ ಸಲ ರೈನ್ ಕೋಟ್ ಇರೋದಿಲ್ಲ, ಅನೇಕ ಸಲ ಸ್ವೆಟರ್ ಇರೋದಿಲ್ಲ. ಪಾಪ ನಾನೇ ಇಲ್ಲಿ ಬಂದಾಗ ಬೈತೀನಿ ಕೆಲವ್ರ ಸಲ, ಯಾಕೋ ಇಲ್ದೇ ಹೇಳು ನಾನೇ ಕೊಡಿಸ್ತೀನಿ ನಿಂಗೆ ಅಂದರೆ, ಇಲ್ಲ ಸರ್ ಇದೇ ಪರವಾಗಿಲ್ಲ ಹಾಕೊಂಬರ್ತೀನಿ ಅಂತ ಹೇಳ್ತಾನೆ ಹುಡುಗ. ಹಾಗೆ ಆ ಥರ ಕಷ್ಟದ ಕೆಲಸ ಅದು ಪತ್ರಿಕೆ ಹಂಚೋದು. ಪ್ರತಿ ಮನೆ ಗುರ್ತಿಟ್ಕೊಂಡು ಹಂಚಬೇಕು, ಅದನ್ನ ಕ್ಲೀನಾಗಿ ಹಂಚಿ ಒಳಗೆ ಹೋಗಬೇಕು. ಮಳೆಗಾಲದಲ್ಲಿ ಹೊರಗಡೆ ಹಾಕುವಂಗಿಲ್ಲ, ಅವ್ರಿಗೆ ನೆನೆದಾಗ ಹಾಕಬೇಕು.
ಸಂಬಳನೂ ಏನು ಅಂಥ ಸಂಬಳ ಇದೆಲ್ಲ ಇವತ್ತು ಕೊಡೋ ಸಂಬಳಕ್ಕೆ ಇವತ್ತಿನ ರೇಟಿಗೆ ಲೆಕ್ಕ ಹಾಕಿದ್ರೆ ಏನು ದೊಡ್ಡದಲ್ಲ. ಹಾಗಾಗಿ ವಿತರಕರ ಬಗ್ಗೆ ಸರ್ಕಾರನೂ ಬೇರೆ ರೀತಿ ಯೋಚನೆ ಮಾಡಬೇಕು. ಈಗ ಏನೇನೋ ಕೊಡ್ತೀವಿ ಅದು ಇದು ಅಂದರೆ ಅವ್ರಿಗೆ ಕೊಡಬೇಕು, ಅವ್ರದ್ದೊಂದು ಕ್ಲೀನಾಗಿ ಅವ್ರದ್ದು ರೆಕಗ್ನೈಸ್ ಆಗೋ ಹಾಗೆ ಕಾರ್ಮಿಕ ಇಲಾಖೆ ಕೂಡ ಮಾಡಬೇಕು. ಆದರೆ ಕಾರ್ಮಿಕ ಇಲಾಖೆ ಕೈಲಿ ಹೋಯ್ತು ಅಂದ ತಕ್ಷಣವೇ ಪತ್ರಿಕಾಲಯಗಳಿಗೆ ಅವ್ರು ನುಗ್ಗಿ ಅಲ್ಲಿ ಇಲ್ಲದೆ ಇದ್ದಿದ್ದು ಲಂಚ ಹೊಡೆಯೋಕ್ಕೆ ಶುರು ಮಾಡ್ಬಿಡ್ತಾರೆ. ಅದೇ ದೊಡ್ಡ ಸಮಸ್ಯೆ. ಅದು ಕೊಟ್ಟಿಲ್ಲ ನೀವು, ಇದು ಕೊಟ್ಟಿಲ್ಲ ಎಲ್ಲ ಹೇಳ್ತಾರೆ. ಅದು ಕೊಡೋಕ್ಕಾಗಲ್ಲ. ಒಂದು ಸಣ್ಣ ಪತ್ರಿಕೆಗೆ ಅವನಿಗೆಲ್ಲ ಕೊಡೋ ಅಂದ್ರೆ PF ಇಂದ ಹಿಡಿದು ಎಲ್ಲ ಕೊಡೋ ಅಂದ್ರೆ ಅವ್ರಿಗೆ ಕೊಡೋಕ್ಕಾಗಲ್ಲ, ಅಷ್ಟೊಂದು ಲಾಭ ಇರೋದಿಲ್ಲ. ದೊಡ್ಡ ಪತ್ರಿಕೆಗಳಲ್ಲಿ ಕೊಡ್ತಾರೆ, ಇಲ್ಲಿ ಸಣ್ಣ ಪತ್ರಿಕೆಗಳಲ್ಲಿ ಆಗಲ್ಲ. ಅದರಿಂದ ಇದಕ್ಕೇನಾದ್ರು ವಯಾ ಮೀಡಿಯಾ ಸರ್ಕಾರ ಅವ್ರಿಗೇನಾದ್ರು ಒಂದು ಮಾಡಬೇಕು. ಸರ್ಕಾರನೂ ಕೂಡ ಹಂಚೋವಂಥ ಹುಡುಗರಿಗೆ ಭಾಳ ಕಷ್ಟ ಇದೆ ಪತ್ರಿಕೆ. ಸರ್, ಸರಿಸುಮಾರು 1.5 ಗಂಟೆಗಳ ಕಾಲ ನಿಮ್ ಜೊತೆ ಸಂದರ್ಶನ, ಅದ್ಭುತವಾದ ವಿಷಯಗಳು. ಮತ್ತೆಲ್ಲೋ ನಾವು ಸ್ವಲ್ಪ ಹಿಂದೆ ಚಿಕ್ಕಮಗಳೂರಿನ ಇತಿಹಾಸಕ್ಕೂ ಹೋದ್ವಿ, ಅದ್ರಲ್ಲಿ ಭವಿಷ್ಯಕ್ಕೂ ಬಂದ್ವಿ. ಅಲ್ಲಿ ಚಿಕ್ಕಮಗಳೂರು ಹೆಸರೇ ಬಂತು ಅನ್ನೋದು ತಗೊಳ್ಳಿ ನೀವು. ಸರ್, ಅದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಇವತ್ತು ಚಿಕ್ಕಮಗಳೂರು ಕೊಟ್ಟರು, ಹಿರೇಮಗಳೂರು ಕೊಟ್ಟರು ಅಲ್ಲ. ಅದು ಬಂದಿರೋದು ಸಸ್ಯದ ಮೇಲೆ. ಅಕೇಶಿಯಾ ಸುಮಾ ಅಂತ ಹೇಳಿ ಚಿಕ್ಕಮಗಳೂರು ಮತ್ತು ಕಿರಿಯಮುಗುಳಿ ಶಾಸನದಲ್ಲಿರೋದು. ಅದ್ರ ಮೇಲೆ ಬಂದಿರೋದು. ಹಾಗೆ ಬರುತ್ತೆ ಇದು. ಅದರಿಂದ ನಮ್ಮ 3 ಹೆಸರೇ ಸಸ್ಯದಿಂದ ಸಸ್ಯಾವೃತ ಚಿಕ್ಕಮಗಳೂರು, ಸಸ್ಯದಿಂದನೇ ಹೆಸರು ಬಂದಿರೋದು. ಎಸ್ ಸರ್. ಸೊ ಅನೇಕ ಅಂಕಣಗಳನ್ನು ಬರ್ತಿದ್ದೀರಿ, ಟೀಕೆಗಳನ್ನ, ವಿಮರ್ಶೆಗಳನ್ನ ಎಲ್ಲವೂ ಬರ್ತಿದ್ದೀರಿ. ಹಾಗೆ ಸರ್, ನನ್ನ ಒಂದು ಕೊನೆ ಪ್ರಶ್ನೆ ಅಂತ ಇಟ್ಕೋಬಹುದು ಇದು. ಸರ್, ಹಿಂದೇನಾದ್ರೂ ಇನ್ನೊಂದು 100 ವರ್ಷದ ನಂತರದಲ್ಲಿ ಒಬ್ಬ ಜರ್ನಲಿಸಂ ಬಂದ್ರೆ ಆತ ಚಿಕ್ಕಮಗಳೂರು ಇತಿಹಾಸದ ಪತ್ರಿಕೋದ್ಯಮದ ಬಗ್ಗೆ ನೋಡಿದಾಗ ಅವನಿಗೆ ನೀವೇನಾದ್ರೂ ಒಂದು ವಾಕ್ಯ ಬರೀಲಿಕ್ಕೆ ಏನ್ ಇಷ್ಟಪಡ್ತೀರಾ ಸರ್? ಒಂದೇ ವಾಕ್ಯದಲ್ಲಿ ಪತ್ರಿಕೋದ್ಯಮ ಅಂದ್ರೆ ಇನ್ನೊಂದು 100 ವರ್ಷಕ್ಕೆ, 100 ವರ್ಷದ ನಂತರಕ್ಕೆ ನಾನು ಬರೆಯೋದಾದ್ರೆ, ಪತ್ರಿಕೋದ್ಯೋಗಿಯಾಗಿ ಸಿಂಹಾವಲೋಕನ ಮಾಡುವಂತ. ಸೂಪರ್ ಸರ್. ಒಂದು ಸಲ ಹಿಂತಿರುಗವನ್ನು ನೋಡಬೇಕು ಚಿಕ್ಕಮಗಳೂರಿನ ಇತಿಹಾಸನ. ಅದು ನೋಡಿದಾಗಲೇ ಎಲ್ಲವೂ ಗೊತ್ತಾಗುವಂಥದ್ದು. ಚಿಕ್ಕಮಗಳೂರು ಅತ್ಯಂತ ಅದ್ಭುತವಾದ ಊರಿದು. ನಿಮಗೆ ಆಕ್ಸಿಜನ್ ಲೆವೆಲ್ ಚೆನ್ನಾಗಿದೆ, ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇಲ್ಲ, ಕಾರ್ಬನ್ ಮಾನಾಕ್ಸೈಡು ಈಗೀಗ ಭಾನುವಾರ ಶನಿವಾರ ಸ್ವಲ್ಪ ಜಾಸ್ತಿ ಆಗುತ್ತೆ, ಅದಿಲ್ಲ. ನೀವು ಕ್ಯಾಟ್ರಾಕ್ಟ್ ಆಪರೇಷನ್ ಮಲೆನಾಡಲ್ಲಿ ಕಡಿಮೆ, ಯಾಕೆಂದ್ರೆ ಹಸಿರು ನೋಡ್ತೀವಿ ನಾವು ಜಾಸ್ತಿ. ಬಯಲುಸೀಮೆಯಲ್ಲಿರೋ ಅಷ್ಟು ಕ್ಯಾಟ್ರಾಕ್ಟ್ ಆಪರೇಷನ್ ಕೂಡ ಇಲ್ಲಿಲ್ಲ. ನೀರಿದೆ, ಇಲ್ಲಿ ಹಸಿರಿದೆ, ಮಳೆ ಇದೆ, ಗಾಳಿ ಇದೆ, ಸ್ವಲ್ಪ ಬಿಸಿಲು ಈಗ ಇತ್ತೀಚೆಗೆ ಬರ್ತಾ ಇದೆ. ಹಾಗಾಗಿ ಆ ಹಸಿರನ್ನ ಎಷ್ಟು ಉಳಿಸ್ಕೋತೀವಿ ಅಷ್ಟು ಚೆನ್ನಾಗಿರುತ್ತೆ ಈ ಊರು. ನಮ್ಮ ಜೀವನ ಹಸಿರಾಗಿರ್ಬೇಕು ಅಂದ್ರೆ ಅದು ಹಸಿರಾಗಿರ್ಬೇಕು. ವನಸಿರಿ ಇದ್ರೆ ನಮ್ಮ ಜೀವನ ಸಿರಿ ಅಷ್ಟೇ. ಸರ್, ಕೊನೆಯದಾಗಿ ಪತ್ರಿಕೋದ್ಯಮದ ದಿನಾಚರಣೆ ಅಂಗವಾಗಿ ಒಂದು ಶುಭಾಶಯ ಪತ್ರಕರ್ತರಿಗೆ ಅಥವಾ ಪತ್ರಿಕೋದ್ಯಮಿಗಳಿಗೆ, ಸಂಪಾದಕರಿಗೆ ಒಂದು ಶುಭಾಶಯ ಕೋರಿದ್ರೆ? ನಾನು ಹೇಳೋ ಒಂದು, ಪತ್ರಕರ್ತರು ಇನ್ನಷ್ಟು ಜಾಗೃತರಾಗಬೇಕು. ಇನ್ನಷ್ಟು ಅವರು ಇಲ್ಲಿಯ ಸಮಸ್ಯೆಗಳನ್ನು ಬೂತ್ಗಾಜು ಹಿಡಿದು ತೋರಿಸ್ಬೇಕು. ಇವತ್ತಿನ ರಾಜಕಾರಣಿಗಳಿಗೆ ಸಣ್ಣದಾಗಿ ಬರೆದರೆ ಅವ್ರಿಗೆ ಗೊತ್ತಾಗೋದಿಲ್ಲ. ಬೂತ್ಗಾಜು ಹಿಡಿದೇ ದೊಡ್ಡದಾಗಿ ಬರೆದು ತೋರಿಸ್ಬೇಕು. ಅವರನ್ನು ಸದಾ ಎಚ್ಚರಿಕೆಯಿಂದ ನಿರಂತರ ಜಾಗೃತಿ ಪತ್ರಕರ್ತರಲ್ಲಿ ಇರಬೇಕು. ಒಬ್ಬ ಪತ್ರಕರ್ತ ಅಂತಂದ್ರೆ ಅವನು ಯಾವಾಗಲೂ ಪತ್ರಕರ್ತನೇ. ಬರೀ ಪತ್ರಿಕೋದ್ಯಮ ಆಫೀಸಲ್ಲಿ ಇದ್ದಾಗ, ಕಚೇರಿಲಿದ್ದಾಗ ಪತ್ರಿಕೋರ್ತ ಅಲ್ಲ, ಅವನ ಮನೇಲಿದ್ದಾಗಲೂ ಪತ್ರಕರ್ತನೇ. ನಾಳೆ ನಾನು ಯಾವ ಸುದ್ದಿಯನ್ನು ಮಾಡಬೇಕು ಅನ್ನುವಂಥ ಆಲೋಚನೆ ಇವತ್ತೇ ನಾವು ಮಾಡಬೇಕಾಗುತ್ತೆ. ಮತ್ತು ಸಮಸ್ಯೆಗಳಿಗೆ ನಾವು ಜನರ ಮತ್ತು ಸರ್ಕಾರದ ನಡುವೆ ಇರುವಂಥ ಒಂದು ಸೇತುವೆ. ನಾವು ನಮ್ಮ ಮೂಲಕನೇ ಅವರ ದೂರುಗಳು ಅಲ್ಲಿಗೆ, ಸಮಸ್ಯೆಗಳು ನಡ್ಕೊಂಡು ಹೋಗ್ತವೆ. ಹಾಗಾಗಿ ಈ ಸೇತುವೆ ಎಷ್ಟು ಗಟ್ಟಿಯಾಗಿರುತ್ತೋ ಅಷ್ಟು ಚೆನ್ನಾಗಿ ಆ ಒಂದು ಜಿಲ್ಲೆ, ಆ ಒಂದು ಊರು, ಆ ಒಂದು ರಾಜ್ಯ, ಆ ಒಂದು ದೇಶ ಚೆನ್ನಾಗಿರುತ್ತೆ. ಸರ್ಕಾರಗಳು ಇಲ್ಲದೇನೂ ಕೂಡ ಜನ ಬದುಕಬಹುದು, ಆದ್ರೆ ಪತ್ರಿಕೆಗಳಿಲ್ಲದೆ ಜನ ಬದುಕಕ್ಕಾಗಲ್ಲ. ಇದು ತಿಳ್ಕೋಬೇಕು. ಇದು ನೆಹರು ಕೂಡ ಅದೇ, ಇವನು ಜಫರ್ಸನ್ ಕೂಡ ಅದೇ ಹೇಳ್ತಾ ಇದ್ದ. ಸರ್ಕಾರ ನಾಶ ಆದ್ರೆ ನಂಗೆ ಬೇಜಾರಾಗಲ್ಲ, ಪತ್ರಿಕೆಗಳ ನಾಶ ಆದ್ರೆ ಬೇಜಾರಾಗುತ್ತೆ ಅಂತ. ಯಾಕಂದ್ರೆ ಧ್ವನಿನೇ ಹೋಗ್ಬಿಡುತ್ತೆ. ಹಾಗಾಗಿ ಈ ಬಗ್ಗೆ ಪತ್ರಕರ್ತರೆಲ್ಲ ಯೋಚನೆ ಮಾಡಲಿ. ಪತ್ರಿಕಾ ದಿನಾಚರಣೆ ಅವ್ರಿಗೆ ಇನ್ನಷ್ಟು ಶಕ್ತಿಯನ್ನು, ಇನ್ನಷ್ಟು ಜಾಗೃತಿಯನ್ನು, ಇನ್ನಷ್ಟು ಹೊಕ್ಕು ಸಮಸ್ಯೆಗಳನ್ನು ಹೊರತೆಗೆಯುವಂತಹ ಒಂದು ಅವರ ಪೆನ್ನು ಅನ್ನುವಂತಹ ಗುದ್ದಲಿ ಕೆಲಸ ಮಾಡಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಭೂಮಿಕಾ ಟಿವಿ ವಾಹಿನಿಗೆ ಹಾಗೂ ಇಷ್ಟೊತ್ತು ನಮಗೆ ಸಂದರ್ಶನ ನೀಡಿದಂತಹ ಹಿರಿಯ ಸಂಪಾದಕರು
ಸೊ ನಿಮಗೆ ನಾವು ಧನ್ಯವಾದಗಳನ್ನ ಹೇಳ್ತೀವಿ ಸರ್. ನಾನು ಕೂಡ ಧನ್ಯವಾದ ಹೇಳ್ತೀನಿ. ಒಂದು ಟಿವಿ ಇಂಥ ಒಂದು ಪತ್ರಿಕೋದ್ಯಮದ ಬಗ್ಗೆ ಇಷ್ಟರ ಮಟ್ಟಿಗಿನ ಒಂದು ಕೆಲಸವನ್ನು ಮಾಡ್ತಾ ಇರೋದು. ನಿಮ್ಮ ಟಿವಿ ಚೆನ್ನಾಗಿ ಬೆಳೀಲಿ, ಇದು ಇಡೀ ಜಿಲ್ಲಾದ್ಯಂತ ಹೆಚ್ಚು ಪ್ರಸಾರಗೊಳ್ಳುವಂಥ ಹಾಗೆ ಜನರ ವಿಶ್ವಾಸಾರ್ಹತೆಯನ್ನು ಗಳಿಸುವಂಥ ಒಂದು ಮಾಧ್ಯಮ ಆಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಸರ್ ಥ್ಯಾಂಕ್ ಯು.